ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಾನಸ ಹೆಗ್ಡೆ. ವೀಕ್ಷಕರೇ, ಇಡೀ ಪ್ರಪಂಚದಾದ್ಯಂತ ನಾವಿದೀಗ ನೋಡಬಹುದು, ಸದ್ಯಕ್ಕೆ ಒಂದೇ ಒಂದು ವಿಚಾರ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದೇ ಒಂದು ಪದ ಅಂತ ಹೇಳಬಹುದು, ಕೊರೋನಾ ವೈರಸ್. ಇದು ಸಾಕಷ್ಟು ಚರ್ಚೆಯಲ್ಲಿರುವಂತಹ ಒಂದು ಪದ ಅಂತ ಹೇಳಬಹುದು. ಜೊತೆಗೆ ಸಾಕಷ್ಟು ಜನರಲ್ಲಿ ಆತಂಕವನ್ನ ಕೂಡ ಉಂಟು ಮಾಡಿದೆ. ಕೊರೋನಾ ವೈರಸ್ ಇಡೀ ಪ್ರಪಂಚದಾದ್ಯಂತ ದಿನದಿಂದ ದಿನಕ್ಕೆ ಹೆಚ್ಚಾಗಿ ಆವರಿಸಿಕೊಳ್ತಾ ಇದೆ, ಜನರ ಪ್ರಾಣವನ್ನ ಬಲಿ ತೆಗೆದುಕೊಳ್ತಾ ಇದೆ. ಹಾಗಾಗಿ ಪ್ರಪಂಚದಲ್ಲಿ ಸಾಕಷ್ಟು ದೇಶಗಳನ್ನ ಇದೀಗ ಲಾಕ್ಡೌನ್ ನಲ್ಲಿ ಇಡಲಾಗಿದೆ. ಇನ್ನು ಜೊತೆಗೆ ನಮ್ಮ ಭಾರತದಲ್ಲೂ ಕೂಡ ಸಾಕಷ್ಟು ದಿನಗಳಿಂದ ಈ ಲಾಕ್ಡೌನ್ ತಂತ್ರವನ್ನ ಅಳವಡಿಕೆ ಮಾಡಿಕೊಳ್ಳಲಾಗಿದೆ. ನೋಡಬಹುದು, ಮೊದಲನೇ ಹಂತದಲ್ಲಿ ನಾವು ಮಾರ್ಚ್ 30ರವರೆಗೆ ಈ ಲಾಕ್ಡೌನ್ ಅನ್ನ ಪಾಲನೆ ಮಾಡಬೇಕು ಅಂತ ಸರ್ಕಾರಗಳು ಆದೇಶವನ್ನ ಕೊಟ್ಟಿದ್ವು. ಅದಾದ ಬಳಿಕ ದೇಶದಲ್ಲಿ ಸೋಂಕಿತರ ಸಂಖ್ಯೆ ಆಗಿರಬಹುದು, ಸಾವನ್ನಪ್ಪುವವರ ಸಂಖ್ಯೆ ಆಗಿರಬಹುದು, ಕಡಿಮೆಯಾಗಲಿಲ್ಲ. ಹಾಗಾಗಿ ಏಪ್ರಿಲ್ 14ರವರೆಗೂ ಕೂಡ ಲಾಕ್ಡೌನ್ ಅನ್ನ ಮುಂದುವರಿಸಬೇಕು ಅಂತ ಸರ್ಕಾರ ಆದೇಶವನ್ನ ಕೊಟ್ಟಿತ್ತು. ಏಪ್ರಿಲ್ 14 ಕೂಡ ಇದೀಗ ಮುಗಿದಿದೆ. ಲಾಕ್ಡೌನ್ ಅನ್ನ ಮತ್ತೆ ಮೇ 3ರವರೆಗೆ ವಿಸ್ತರಣೆ ಮಾಡಲಾಗಿದೆ. ಹಾಗಾದ್ರೆ ಈ ಲಾಕ್ಡೌನ್ ಸಂದರ್ಭದಲ್ಲಿ ಜನರಿಗೆ ಯಾವ ರೀತಿ ತೊಂದರೆ ಆಗ್ತಾ ಇದೆ? ಎಲ್ಲದಕ್ಕಿಂತ ಹೆಚ್ಚಾಗಿ ಬರೀ ಬಡವರಿಗಲ್ಲ, ಮಧ್ಯಮ ವರ್ಗದವರಿಗಲ್ಲ, ಶ್ರೀಮಂತರಿಗೂ ಕೂಡ ಇದರಿಂದ ಸಾಕಷ್ಟು ಇಫೆಕ್ಟ್ ಆಗಿರುವಂತದ್ದು. ಒಂದು ಚಿಲ್ಲರೆ ವ್ಯಾಪಾರಿಗಳಿಂದ ಹಿಡಿದು ದೊಡ್ಡ ಬಿಸಿನೆಸ್ ಮ್ಯಾನ್ಗಳಿಗೂ ಕೂಡ ಈ ಕೊರೋನಾ ಇಫೆಕ್ಟ್ ತಟ್ಟಿರುವಂತದ್ದು. ಯಾವ ಕ್ಷೇತ್ರವನ್ನ ಕೂಡ ಇದು ಬಿಟ್ಟಿಲ್ಲ. ರಾಜಕೀಯ ಕ್ಷೇತ್ರ ಇರಬಹುದು, ವೈದ್ಯಕೀಯ ಕ್ಷೇತ್ರ ಇರಬಹುದು, ಜೊತೆಗೆ ಸಿನಿಮಾ ಕ್ಷೇತ್ರ, ಶಿಕ್ಷಣ ಕ್ಷೇತ್ರಕ್ಕೂ ಕೂಡ ಕೊರೋನಾ ವೈರಸ್ ಬಿಸಿ ತಟ್ಟಿದೆ. ಹಾಗಾದ್ರೆ ಶಿಕ್ಷಣ ಕ್ಷೇತ್ರದಲ್ಲಿ ಕೊರೋನಾ ವೈರಸ್ ನಿಂದಾಗಿ, ಈ ಲಾಕ್ಡೌನ್ ನಿಂದಾಗಿ ಯಾವ ರೀತಿ ಪರಿಣಾಮವನ್ನ ಬೀರ್ತಾ ಇದೆ, ಶಿಕ್ಷಣ ಕ್ಷೇತ್ರಕ್ಕೆ ಮುಂದಿರುವಂತಹ ಸವಾಲುಗಳೇನು, ಇದೆಲ್ಲವನ್ನ ಕೂಡ ಇವತ್ತು ಚರ್ಚೆ ಮಾಡೋಣ. ಜೊತೆಗೆ ಇದೀಗ SSLC ಎಕ್ಸಾಮ್ಗಳು ನಡಿಬೇಕಾಗಿತ್ತು. ಮಾರ್ಚ್ ಅಲ್ಲೇ SSLC ಎಕ್ಸಾಮ್ ನಡಿಬೇಕಿತ್ತು. ಆದ್ರೆ ಇನ್ನೂ ಕೂಡ SSLC ಎಕ್ಸಾಮ್ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಯಾಕಂದ್ರೆ ಲಾಕ್ಡೌನ್ ಇದೀಗ ಮುಗಿಬೇಕು, ಲಾಕ್ಡೌನ್ ತೆರವಾಗಬೇಕು. ಅದಾದ ಬಳಿಕ ಇದರ ಬಗ್ಗೆ ಚಿಂತನೆಯನ್ನ ಮಾಡಬೇಕಾಗುತ್ತೆ. PUC ಎಕ್ಸಾಮ್ ಕೂಡ, ಇಂಗ್ಲಿಷ್ ಎಕ್ಸಾಮ್ ಇನ್ನೂ ಕೂಡ ಬಾಕಿ ಇರುವಂತದ್ದು. ಹಾಗಾಗಿ ಈ ಸಮಯದಲ್ಲಿ ವಿದ್ಯಾರ್ಥಿಗಳ ಒಂದು ಮನಸ್ಥಿತಿ ಹೇಗಿರಬಹುದು, ಪಾಲಕ ಪೋಷಕರು ಯಾವ ರೀತಿಯಾಗಿ ಅವರ ಬಗ್ಗೆ ಕೇರನ್ನ ತೆಗೆದುಕೊಳ್ಬೇಕಾಗುತ್ತೆ, ಇದೆಲ್ಲದರ ಬಗ್ಗೆ ಇವತ್ತಿನ ಒಂದು ಈ ಸಂದರ್ಭದಲ್ಲಿ ಚರ್ಚೆಯನ್ನ ಮಾಡೋಣ. ಅದಕ್ಕೂ ಮುನ್ನ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಗೆಸ್ಟ್ಗಳು ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ. ಬನ್ನಿ, ಅವರನ್ನ ಮೊದಲಿಗೆ ವೆಲ್ಕಮ್ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಖಾಸಗಿ ಶಾಲೆಗಳ ಒಕ್ಕೂಟದ ಅಧ್ಯಕ್ಷರಾಗಿರುವಂತಹ ಶಶಿಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ಳೋಣ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಇವರ ಜೊತೆಗೆ ಮತ್ತೊಬ್ರು ಗೆಸ್ಟ್ ಕೂಡ ನಮ್ಮ ಜೊತೆಗೆ ಇರುವಂತದ್ದು, ಆಕ್ಸ್ಫರ್ಡ್ ವಿದ್ಯಾಸಂಸ್ಥೆ ಕಾರ್ಯದರ್ಶಿಗಳಾಗಿರುವಂತಹ ಸುಪ್ರೀತ್ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಮೊದಲನೇದಾಗಿ ಶಶಿಕುಮಾರ್ ಅವರೇ, ನೋಡಬಹುದು ಲಾಕ್ಡೌನ್ ದಿನದಿಂದ ದಿನಕ್ಕೆ ವಿಸ್ತರಣೆ ಆಗ್ತಾ ಇದೆ. ನಮ್ಮ ದೇಶದಲ್ಲಿ ಕೊರೋನಾ ವೈರಸ್ ಸೋಂಕು ಒಂದು ಮಟ್ಟಕ್ಕೆ ಬರ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಲಾಕ್ಡೌನ್ ಬಗ್ಗೆ ಆಗಿರಬಹುದು, ಈ ಕೊರೋನಾ ವೈರಸ್ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಹಂಚಿಕೊಳ್ಳಿ. ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು, ಅದು ಮಕ್ಕಳಿಂದ ಹಿಡಿದು ಪೂರ್ವ ಪ್ರಾಥಮಿಕದಿಂದ ಹಿಡಿದು ಕೊನೆಯ ತನಕ ಇರ್ತಕ್ಕಂಥ ಏನು ವಿದ್ಯಾರ್ಥಿ ವರ್ಗ ಇದೆ, ಇವರು ಹತ್ತಿರವಾಗಿದ್ದು ಸಮಾಜಕ್ಕೆ ಹಂಚಿ ಹೋಗ್ತಕ್ಕಂಥದ್ದು. ಹಾಗಾಗಿ ಎಲ್ಲೋ ಒಂದು ಕಡೆ ಕಂಟೇಜಿಯಸ್ ಡಿಸೀಸ್ ಸ್ಪ್ರೆಡ್ ಆಗುವಂತ ಪ್ಲಾಟ್ಫಾರ್ಮ್ ಶಾಲೆ ಅಥವಾ ಶಿಕ್ಷಣ ವ್ಯವಸ್ಥೆ ಅಂತಕ್ಕಂಥದ್ದು ನಾವು ಯಾರು ಮರಿಬಾರ್ದು. ಹಾಗಾಗಿ ದೇಶದಲ್ಲಿ ಪ್ರಪ್ರಥಮವಾಗಿ ನಿರ್ಧಾರಗಳು ತೆಗೆದುಕೊಂಡಿದ್ದೆ ಶಿಕ್ಷಣ ಸಂಸ್ಥೆಗಳನ್ನ ಮುಚ್ಚೋದ್ರ ಮುಖಾಂತರ, ವಿದ್ಯಾರ್ಥಿಗಳನ್ನ ಮನೆಯಲ್ಲಿ ಸುರಕ್ಷಿತವಾಗಿ ಇರೋದ್ರ ಮುಖಾಂತರ ಕರೋನಾವನ್ನ ಫೈಟ್ ಮಾಡ್ತಕ್ಕಂಥದ್ದು. ಅಂದ್ರೆ ನಾವು ಕೂಡ ಯುದ್ಧದಲ್ಲಿ ನಾವು ಭಾಗವಹಿಸ್ತಾ ಇದ್ದೇವೆ. ನಾವು ಸೈನಿಕರ ರೀತಿಯಲ್ಲಿ ನಮ್ಮೆಲ್ಲರ ಜವಾಬ್ದಾರಿ, ಅದು ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರು ಇರ್ಬೋದು, ಶಿಕ್ಷಕ ವರ್ಗ ಇರ್ಬೋದು, ಮಕ್ಕಳಿರ್ಬೋದು, ಅವರ ಪಾಲಕ ಪೋಷಕರು ಇರ್ಬೋದು, ಇವರೆಲ್ಲರೂ ಸೇರಿ ಇವತ್ತಿನ ದಿನ ಈ ಕೊರೋನಾ ವೈರಸ್ ಅನ್ನ ಯುದ್ಧ ಮಾಡಿ ಅದನ್ನ ನಿಯಂತ್ರಿಸಬೇಕಾಗತ್ತೆ. ಆ ದಿಕ್ಕಲ್ಲಿ ನಾವೆಲ್ಲ ಒಪ್ಪಿ ಇದನ್ನ ಅನಿವಾರ್ಯವಾಗಿ ಮಾಡ್ತಾ ಇದ್ದೇವೆ ಅನ್ನೋದನ್ನ ಅಭಿಪ್ರಾಯ ವ್ಯಕ್ತಪಡಿಸ್ಬೇಕು. ನೋಡಬಹುದು, ಲಾಕ್ಡೌನ್ ಸಂದರ್ಭದಲ್ಲಿ ಎಲ್ಲಾ ಕ್ಷೇತ್ರಗಳಿಗೆ ಎಲ್ಲದಕ್ಕೂ ಕೂಡ ಕೆಲವೊಂದಿಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಹಾಕಿರುವಂತದ್ದು ಸರ್ಕಾರ. ಇನ್ನು ಶಿಕ್ಷಣ ಸಂಸ್ಥೆಗಳಿಗೆ ಯಾವ ರೀತಿ ಆಗಿರುವಂತಹ ಒಂದು ನಿರ್ದೇಶನವನ್ನ ಕೊಟ್ಟಿದೆ? ಮುಖ್ಯವಾಗಿ ಯಾವ ಶಿಕ್ಷಣ ಸಂಸ್ಥೆಗಳು ಕೂಡ ತೆಗೆಯೋಂಗಿಲ್ಲ. ಮಕ್ಕಳಿಗೆ ಮುಂಗಡವಾಗಿ ಈ ಲಾಕ್ಡೌನ್ ಅನ್ನತಕ್ಕಂಥದ್ದು ಬರೋದ್ರ ಮುಂಚಿತವಾಗಿ, ವಾರ 10 ದಿನ ಮುಂಚಿತವಾಗಿ ಶಿಕ್ಷಣ ಸಂಸ್ಥೆಗಳನ್ನ ಮುಚ್ಚಿದ್ದು ಒಂದು. ಜೊತೆಗೆ ಈ ಹಂತ ಯಾವ ತರ ಇತ್ತು ಅಂದ್ರೆ, ಪರೀಕ್ಷೆಯ ಒಂದು ವ್ಯವಸ್ಥೆ ಆಗತಕ್ಕಂತ ಪೂರಕದಲ್ಲಿ ಈ ಕೊರೋನಾ ವೈರಸ್ನ ದೊಡ್ಡ ಪರಿಣಾಮಕಾರಿ ನಮ್ಮ ಮುಂದೆ ಎದುರಾಯಿತು. ಆಗ ಶಿಕ್ಷಣ ಇಲಾಖೆ, ಸರ್ಕಾರಗಳು ಪ್ರಥಮವಾಗಿ ತೆಗೆದುಕೊಂಡಿದ್ದು ಶಾಲೆಗಳು ಪರೀಕ್ಷೆ ಎಲ್ಲ ಇಂಪಾರ್ಟೆಂಟು, ನಮ್ಮ ಮಕ್ಕಳ ಆರೋಗ್ಯ ಸುರಕ್ಷತೆ ಅಂತ. ಇದರ ಹಿನ್ನೆಲೆಯಲ್ಲಿ ಕೆಲ ಷರತ್ತುಗಳನ್ನು ಹಾಕಿದೆ. ಅಂದ್ರೆ ಶಾಲೆಗಳನ್ನ ನಡೆಸೋಂಗಿಲ್ಲ, ಮಕ್ಕಳ ಮನೆಯಲ್ಲಿ ಅಂತ. ಆದ್ರೆ ಎಲ್ಲೋ ಒಂದು ಕಡೆ
ಕೆಲ ದಿನಗಳು ಆ ಒಂದು ಆಯಾಮದಲ್ಲಿ, ಅಂದ್ರೆ ಒಂದು ವಾರದ ಆಜುಬಾಜುವಲ್ಲಿ ಕೆಲವರು ಪರೀಕ್ಷೆಗಳು ನಡೆಸಿದ್ರು, ಕೆಲವರು ನಡೆಸಲಿಲ್ಲ, ಕೆಲ ಗೊಂದಲಮಯವಾಯಿತು. ಯಾಕಂದ್ರೆ ಸಾರ್ವತ್ರಿಕವಾದ ಅಭಿಪ್ರಾಯಗಳು, ಸಾರ್ವತ್ರಿಕವಾದ ನಿರ್ಧಾರಗಳು ಆಗಿರಲಿಲ್ಲ. ಪಾರ್ಟ್ ಆಯಿತು. ಫಸ್ಟು ಪೂರ್ವ ಪ್ರಾಥಮಿಕದಿಂದ 2ನೇ ತರಗತಿ, 5ನೇ ತರಗತಿ, ಆಮೇಲೆ 7, 8, 9, ಆಮೇಲೆ 10ನೇ ತರಗತಿ, ಈ ಥರ ಆಗಿದ್ರಿಂದ ಎಲ್ಲೋ ಒಂದು ಕಡೆ ಗೊಂದಲ ಆಯಿತು. ಇದು ಎಲ್ಲವನ್ನ ಹೋಗಿಸೋದಕ್ಕೆ ಟೋಟಲ್ ಆಗಿ ಲಾಕ್ಡೌನ್ ಮಾಡಿದ್ರು, ಟೋಟಲ್ ಆಗಿ ಶಟ್ ಡೌನ್ ಮಾಡಿದ್ರು, ಪರೀಕ್ಷೆಗಳು ಅಲ್ಲಿಂದ ಅಲ್ಲಿಗೆ ನಿಲ್ತು. ಅದರಲ್ಲಿ ನಿಮಗೆ PUC ಒಂದು ಪರೀಕ್ಷೆ ನಿಲ್ತು. ಆದರೆ SSLC ಟೋಟಲ್ ಆಗಿ ಅನ್ಪ್ರೆಸಿಡೆನ್ಷಿಯಲ್, ಯಾವಾಗ ಆಗುತ್ತೆ ಅನ್ನತಕ್ಕಂಥದ್ದು ಬರೀ ಹೂವಕ್ಕೆ ಪೂರಕವಾಗಿ ಬಿಟ್ಬಿಟ್ವಿ. ಈ ಎಲ್ಲಾದ್ರ ಮಧ್ಯ ಮಕ್ಕಳು ಮಾನಸಿಕವಾಗಿ ಒಂದ್ ಕಡೆ ಎಲ್ಲ ಒಂದ್ ಕಡೆ ಒತ್ತಡ ಇದೆ ಅಂತ. ಬಟ್ ನಿಜ ಹೇಳಬೇಕು ಅಂದ್ರೆ ನಾವು ಅಷ್ಟು ನೆಗೆಟಿವ್ ಹಾಕೋದು ಬೇಡ. ಮಕ್ಕಳು ನಿರಾಳವಾಗಿದ್ದಾರೆ, ಅವರಿಗೆ ಇವತ್ತೆಲ್ಲ ನಾಳೆ ಪರೀಕ್ಷೆ ಬರೀತಾರೆ. ನಿಜವಾದ ಒತ್ತಡ ಆಗಿರದೆ ಶಿಕ್ಷಣ ಇಲಾಖೆ, ಅವರ ಅಪ್ಪ ಅಮ್ಮಂಗೆ, ಶಿಕ್ಷಕರಿಗೆ, ಶಿಕ್ಷಣ ವ್ಯವಸ್ಥೆಗೆ. ಆ ರೀತಿಯಲ್ಲಿ ನಾವು ಇವತ್ತಿನ ದಿನ ಒಂದು ಸಂಕಷ್ಟ ಪರಿಸ್ಥಿತಿಯಲ್ಲಿ ಇದ್ದೇವೆ. ಜೊತೆಗೆ ಎಲ್ಲೋ ಒಂದು ಕಡೆ ಇದು ಅನಿವಾರ್ಯ. ನಾವು ಯಾವುದೇ ವ್ಯವಸ್ಥೆ ಅಡಿಯಲ್ಲಿ ಇಂಥ ಒಂದು ದೊಡ್ಡ ಮಹಾಮಾರಿಯನ್ನ ತಡೆಗಟ್ಟಬೇಕಾದ್ರೆ ಮೇನ್ ಇರೋದೇ ಸೋಷಿಯಲ್ ಡಿಸ್ಟೆನ್ಸಿಂಗ್, ಅಂದ್ರೆ ಫಿಸಿಕಲ್ ಡಿಸ್ಟೆನ್ಸಿಂಗ್ ಏನು, ಅದು ಶಾಲೆಯಲ್ಲಿ ಯಾವುದೇ ಕಾರಣಕ್ಕೂ ಆಗೋದೇ ಇಲ್ಲ. ಮತ್ತೆ ಅಲ್ಲಿರ್ತಕ್ಕಂಥ ಚಿಕ್ಕ ಮಕ್ಕಳು ಅವರು ವಲ್ನರಬಲ್ ಇರ್ತಾರೆ, ಅವರ ಆರೋಗ್ಯದ ದೃಷ್ಟಿಯಿಂದ. ಅದರಲ್ಲೂ ಭಾರತದಲ್ಲಿ ಇರ್ತಕ್ಕಂಥ ಬಹುತೇಕ ಮಕ್ಕಳು ಅನಿಮಿಕ್ ಇದ್ದಾರೆ, ಅವರಿಗೆ ರೋಗ ನಿಯಂತ್ರಣ ಶಕ್ತಿ ಕಮ್ಮಿ ಇದೆ. ಇದನ್ನ ನಾವು ಯಾರು ಎತ್ತಾಕಂಗಿಲ್ಲ. ನಮ್ಮ ಮಕ್ಕಳು, ನಾವೆಲ್ಲ ಇವತ್ತಿನ ದಿನ ಫಾರಂ ಕೋಳಿ ಮರಿ ತರ ಮಕ್ಕಳು ಬೆಳೆಸ್ತಾ ಇದೀವಿ, ನಾಟಿ ಕೋಳಿ ಮರಿ ಇರಲ್ಲ. ಹಾಗಾಗಿ ಇಂಥ ಒಂದು ಪರಿಸ್ಥಿತಿಯಲ್ಲಿ ನಮ್ಮನ್ನ ನಾವೇ ಪ್ರಶ್ನೆ ಮಾಡ್ಕೊಬೇಕಾಗತ್ತೆ. ನಮ್ಮ ಮಕ್ಕಳು ಎಷ್ಟು ನಾವು ಸುರಕ್ಷಿತವಾಗಿ ಇಡಬೇಕು ಅನ್ನತಕ್ಕಂಥ ಜವಾಬ್ದಾರಿ ಇದು ಪಾಲಕ ಪೋಷಕರಿಗೂ ನಮಗೂ ಇಬ್ಬರಿಗೂ ಈಕ್ವಲ್ ಆಗಿರ್ತಕ್ಕಂಥ. ಖಂಡಿತ. ಯಾಕೆಂತಂದ್ರೆ ಸರ್ಕಾರ ಕೂಡ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು, ಚಿಕ್ಕ ಮಕ್ಕಳು ಮತ್ತೆ ವೃದ್ಧರಿಗೆ ಇದು ಜಾಸ್ತಿ ಇಫೆಕ್ಟ್ ಆಗುತ್ತೆ ಅನ್ನುವಂಥದ್ದು ಹೇಳಿರುವಂತದ್ದು. ಅದಕ್ಕೇನೆ ಶಾಲೆಗಳನ್ನ ಕೂಡ ಮುಂಚಿತವಾಗಿ ಮುಚ್ಚಿರುವಂತದ್ದು. ಸುಪ್ರೀತ್ ಅವರೇ ನೋಡಬಹುದು, ಇದೀಗ ನಾವು SSLC ಎಕ್ಸಾಮ್ಗಳು ಮುಂದಕ್ಕೆ ಹೋಗಿದೆ, PUC ಎಕ್ಸಾಮ್ ಕೂಡ ಒಂದು ಬಾಕಿ ಇರುವಂತದ್ದು. ಆದ್ರೆ ಈ ಲಾಕ್ಡೌನ್ ಯಾವಾಗ ಮುಗಿಯುತ್ತೆ ಅಂತಾನೆ ಕೂಡ ಯಾರಿಗೂ ಕೂಡ ಅಂದಾಜು ಮಾಡೋಕ್ಕೂ ಸಾಧ್ಯ ಇಲ್ಲ. ಈ ನಿಟ್ಟಿನಲ್ಲಿ ತಾವು ಹೇಳೋದಾದ್ರೆ ಆ್ಯಕ್ಚುಲಿ ಇದು ಯಾವಾಗ ಮುಗಿಯುತ್ತೆ ಏನು ಇರುತ್ತೆ ಅನ್ನೋದು ಇಟ್ ಈಸ್ ಹೈಲಿ ಅನ್ಪ್ರಿಡಿಕ್ಟಬಲ್. ವೆದರ್ ಶಿಕ್ಷಣ ಸಂಸ್ಥೆಯವ್ರಿಗಿರ್ಬೋದು, ಶಿಕ್ಷಣ ಇಲಾಖೆಗಿರ್ಬೋದು, ಅಥವಾ ಡಾಕ್ಟರ್ಸ್ಗಿರ್ಬೋದು, ಯಾರಿಗಾದರೂ ಇರ್ಬೋದು. ಅಂಟಿಲ್ ಅಂಡ್ ಅನ್ಲೆಸ್ ದಿ ಲಾಸ್ಟ್ ಪರ್ಸನ್ ಯಾರಿಗೆ ಆ ವೈರಸ್ ಸೋಂಕಿದೆ, ಆ ಸೋಂಕು ಕೊನೆ ಮುಗಿಯೋವರೆಗೂ, ಆ 14 ದಿನ ಕ್ವಾರಂಟೈನ್ ಮುಗಿಯೋವರೆಗೂ ತಿರ್ಗಾ ಯಾರಿಗೂ ಬರದೇ ಇದ್ದಾಗ ಅಲ್ಲಿಗೆ ಲಾಕ್ಡೌನ್ ಓಪನ್ ಆಗಬೇಕು ಅಂತ ಇರೋದು. ಬಟ್ ಅದು ಎಷ್ಟು ಮಟ್ಟಕ್ಕೆ ಅದು ಏನು ಸಾಕಾರಗೊಳ್ಳುತ್ತೆ ಅನ್ನೋದು ಇಟ್ ಈಸ್ ಅ ವೆರಿ ಬಿಗ್ ಕ್ವಶನ್ ಮಾರ್ಕ್. ಬಟ್ ಅಟ್ ಪ್ರೆಸೆಂಟ್ ಈಗ 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಇನ್ನೂ ಎಕ್ಸಾಮ್ ಆಗಿಲ್ಲ. ಆ ಮಕ್ಕಳು ಯಾರನ್ನು ಕೇಳಿದ್ರು, ಈಗ ಯಾವುದೇ ನಿಮ್ಮ ಮಕ್ಕಳನ್ನ ಬೀಯಿಂಗ್ ಎನ್ ಎಜುಕೇಷನಿಸ್ಟ್, ನೀವು ಬೀಯಿಂಗ್ ಎನ್ ಅಕಾಡೆಮಿಷಿಯನ್, ನೀವು ಯಾವ ಮಕ್ಕಳನ್ನ, ಸುಮಾರು ಜನ ಮಕ್ಕಳನ್ನ ಕೇಳಿದ್ದೀವಿ, ಯು ವಾಂಟ್ ಟು ಗೋ ಟು ಸ್ಕೂಲ್, ಯು ವಾಂಟ್ ಟು ಸ್ಟಾರ್ಟ್ ಅಂತ ಕೇಳಿದ್ರೆ ಎಲ್ಲ ಮಕ್ಕಳು ಕಾತರದಿಂದ ಕಾಯ್ತಾ ಇದ್ದಾರೆ ಶಾಲೆಗೆ ಹೋಗೋದಕ್ಕೆ. ಅವ್ರಿಗೆ ಮನೆಯಿಂದ ಈಚೆ ಬಿಟ್ಟರೆ ಸಾಕಾಗಿದೆ. ಎಕ್ಸಾಮ್ ಬರೆಯೋ ನೆಪದಲ್ಲಾದರೂ ಮನೆಯಿಂದ ಈಚೆಗೆ ಹೋಗ್ಬೋದಲ್ಲ ಅನ್ನೋದು ಇಟ್ ಈಸ್ ಎ ಬಿಗ್ ಇದು ಅವ್ರಿಗೆ. ಸೊ ಹಾಗಾಗಿ ಮಕ್ಕಳು ಈಗ ಅಟ್ ಪ್ರೆಸೆಂಟ್ 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸು, ಅವ್ರಿಗೆ ಎಕ್ಸಾಮ್ ಆಗಿಲ್ಲ, ಸಾಕಷ್ಟು ಟೈಮ್ ಇದೆ. ದಿಸ್ ಇಸ್ ದ ಟೈಮ್ ವೇರ್ ದೇ ಕ್ಯಾನ್ ಯುಟಿಲೈಸ್ ದೇರ್ ಟೈಮ್ ಆ್ಯಂಡ್ ಸ್ಪೇಸ್ ಫಾರ್ ದಿ ಪರ್ಪಸ್. ಹೌದು. ಮತ್ತು ಕೆಲವು ಮಕ್ಕಳು ನನಗೆ ಟೈಮ್ ಸಾಕಾಗ್ತಿಲ್ಲ, ಅದು ಇದು ಅಂತೆಲ್ಲ ಏನೇನು ಹೇಳ್ತಿದ್ರಲ್ಲ, ಅದೆಲ್ಲ ಇವಾಗ ಇಟ್ ಈಸ್ ನಾಟ್ ದಿ ಕೇಸ್. ಸೊ ಈಗ ಅವ್ರಿಗೆ ಸಾಕಷ್ಟು ಟೈಮ್ ಇದೆ. ತಂದೆ ತಾಯಿನೂ ಕೂಡ ಅವ್ರ ಮನೆಯಲ್ಲಿ ಕೂತಿದ್ದಾರೆ. ಸೊ ದೇ ಆಲ್ಸೋ ಕ್ಯಾನ್ ಟೇಕ್ ಕೇರ್. ಸೊ ದೇ ಹ್ಯಾವ್ ಗಾಟ್ ಲಾಟ್ ಆಫ್ ಆ್ಯಂಪಲ್ ಆಫ್ ಟೈಮ್ ಟು ಸ್ಟಡಿ ಇನ್ ದಿ ಹೌಸ್. ಶಶಿಕುಮಾರ್ ಅವರೇ, ಇವಾಗ ನೋಡ್ಬೋದು ಶಿಕ್ಷಣ ಸಂಸ್ಥೆಗಳು ಸಾಕಷ್ಟು ಸವಾಲನ್ನ ಎದುರಿಸ್ತಾ ಇದೆ ಅಂತ ಕೇಳ್ಪಟ್ವಿ. ಶಿಕ್ಷಣ ಸಂಸ್ಥೆಗಳಿಗೆ ನಿಜಕ್ಕೂ ಕೂಡ ಯಾವ ರೀತಿಯಾಗಿ ಪ್ರಾಬ್ಲಮ್ ಆಗ್ತಾ ಇದೆ? ಯಾಕೆಂತಂದ್ರೆ ಕೆಲವೊಂದಿಷ್ಟು ಸಮಸ್ಯೆಗಳನ್ನ ನಾವು ನೋಡಬಹುದು, ಕೇಳಬಹುದು. ಬೇರೆ ಸ್ಥಾನದಲ್ಲಿ ನಿಂತು ಯೋಚನೆ ಮಾಡಿದಾಗ ಅದು ನಮ್ಗೆ ಬೇರೆ ತರನೇ ಅನ್ಸುತ್ತೆ. ನೀವು ಅದನ್ನ ಕಣ್ಣಾರೆ ಕಂಡಿರ್ತೀರಾ, ಎದುರಿಸ್ತಾ ಇರ್ತೀರಾ. ಯಾವ ರೀತಿಯಾಗಿ ಸಮಸ್ಯೆ ಆಗ್ತಿದೆ? ಖಂಡಿತವಾಗ್ಲೂ ಒಳ್ಳೆ ಪ್ರಶ್ನೆ. ಇಲ್ಲಿ ಏನಾಗುತ್ತೆ ಅಂದ್ರೆ, ಖಾಸಗಿ ಅನುದಾನ ರಹಿತ ಶಿಕ್ಷಣ ಸಂಸ್ಥೆ ಅಂದ ತಕ್ಷಣ ಜನಸಾಮಾನ್ಯರಲ್ಲಿ ಒಂದು ಒಳ್ಳೆಯ ಅಭಿಪ್ರಾಯ ಇಲ್ಲ ಮೊದಲಿಂದಲೂ. ಯಾಕೆ ಅಂದ್ರೆ ಅವರೆಲ್ಲ ಒಂದ್ ಕಡೆ ಬರೀ ದುಡ್ಡು ಕಮರ್ಷಿಯಲ್ ಅನ್ನತಕ್ಕಂಥದ್ದು. ಆದ್ರೆ ಇದು ಎಷ್ಟು ಪರ್ಸೆಂಟ್ ಈ ರಾಜ್ಯದ ದೇಶಾದ್ಯಂತ ಶಿಕ್ಷಣದ ಒಂದು ವ್ಯವಸ್ಥೆಯನ್ನ, ಮೂಲಭೂತ ಶಿಕ್ಷಣವನ್ನ ಕೊಡ್ತಕ್ಕಂಥ ಜವಾಬ್ದಾರಿಯನ್ನ ಅದು ಮೂಲತಃ ಸರ್ಕಾರದ. ಆದ್ರೆ ಅದನ್ನ 83-84% ನಗರ ಪಟ್ಟಣಗಳಲ್ಲಿ ನಾವು ಹೆಗಲಿಗೆ ಹೊತ್ತುಕೊಂಡು ಮಾಡ್ತಾ ಇದ್ದೇವೆ. ಇಡೀ ರಾಜ್ಯ ತಗೊಂಡಾಗ 45% ಈ ರಾಜ್ಯದಲ್ಲಿರ್ತಕ್ಕಂಥ, ನಮ್ಮ ರಾಜ್ಯದ್ದೇ ಮಾತಾಡೋದಾದ್ರೆ ರಾಜ್ಯದಲ್ಲಿರ್ತಕ್ಕಂಥ ಸರ್ಕಾರದ ಜವಾಬ್ದಾರಿಯನ್ನ ನಾವು ಹೆಗಲಿಗೆ ಹೊತ್ಕೊಂಡು ಮಾಡ್ತಾ ಇದ್ದೇವೆ. ಇದರಲ್ಲಿ
3-4% ಶಾಲೆಗಳು, ಅಂದ್ರೆ ಒಂದು 20,000 ಚಿಲ್ಲರೆ ಶಾಲೆಗಳಿದಾವೆ. ಅದರಲ್ಲಿ ಕೇವಲ 3-4% ಶಾಲೆಗಳು ಮಾತ್ರ ನಾವೆಲ್ಲ ಬೈಕೊಳ್ಳುವಂತ ಶಾಲೆಗಳು. ಅಂದ್ರೆ ಇವರೆಲ್ಲ ದಂಧೆ ಮಾಡ್ತಾರೆ, ಹಗಲ್ದರಡೆ ಮಾಡ್ತಾರೆ, ನಾವು ಕೇಳಿ 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 ಬೇಸತ್ತ ಅದು ರಫ್ಲಿ ಅಬೌಟ್ 4 to 5% ಶಾಲೆಗಳು. 1 ಲಕ್ಷ, 2 ಲಕ್ಷ, 5 ಲಕ್ಷ, 10 ಲಕ್ಷ. ಇವರಲ್ಲಿ ಓದಿಸೋಂಥವ್ರು ಯಾರು? ಅದಕ್ಕೆ ಪೂರಕವಾಗಿರ್ತಕ್ಕಂಥ ವರ್ಗ, ಅವರು ಅನುಕೂಲವಾಗಿರುವಂಥವ್ರು ಅಥವಾ ಸಂಬಳ ತಗೊಂಡು ಇತರೆ ವ್ಯವಸ್ಥೆ ಮುಖಾಂತರ ಅಲ್ಲಿ ಸೇರಿಸಿ ಅವರ ಮಕ್ಕಳನ್ನ ಓದಿಸ್ತಾ ಇದ್ದಾರೆ, ಅದು ಒಂದು ಪ್ರಶ್ನೆ. ಆದ್ರೆ 93.6% ರಾಜ್ಯ ಪಠ್ಯಕ್ರಮದಲ್ಲಿ 10ರಿಂದ 25, 30, 40 ಸಾವಿರದ ಒಳಗಡೆ ಶುಲ್ಕವನ್ನ ತೆಗೆದುಕೊಂಡು ಶಿಕ್ಷಣವನ್ನು ನೀಡ್ತಾ ಇರೋದು ಈ ರಾಜ್ಯಾದ್ಯಂತ ಇದೆ. ಅದರಲ್ಲೂ ಬಹುತೇಕ ಬಜೆಟ್ ಶಾಲೆಗಳು ಅಂತೀವಿ, ರಾಜ್ಯ ಪಠ್ಯಕ್ರಮ ಅಂತೀವಿ, ಅದ್ರಲ್ಲಿ CBSE ಇದೆ, ICSE ಇದೆ. ಇಲ್ಲಿ ಓದುವಂಥವ್ರು ಕೂಲಿ ಕಾರ್ಮಿಕರು, ನಮ್ಮ ಆಟೋ ಓಡಿಸೋರು, ನಮ್ಮ ಟ್ಯಾಕ್ಸಿ ಓಡಿಸೋರು, ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡ್ತಕ್ಕಂಥವ್ರು, ರೈತಾಪಿ ವರ್ಗದವರು, ದಲಿತರು, ಇಂಥವ್ರ ಮಕ್ಕಳೇ ಬಹುತೇಕ ಓದ್ತಾ ಇರೋದು. ಅದರಲ್ಲಿ 60%ಗಿಂತ ಹೆಚ್ಚು ಶಾಲೆಗಳು ತಿಂಗಳು ಶುಲ್ಕ. ಈ ತಿಂಗಳು ನಿಮ್ಗೆ ಶುಲ್ಕ ಕೊಟ್ಟರೆ ಮಗು, ಆ ತಿಂಗಳು ಆ ಟೀಚರಿಗೆ ಸಂಬಳ, ಆ ಸಿಬ್ಬಂದಿಗೆ ಸಂಬಳ. ಈ ಕೆಲವೊಂದು ಕಡೆ ಈ BWSSB ಇವರೆಲ್ಲ ಈಗಲೂ ಸಹ ಈ COVID-19 ಇಂಥ ಸಂದರ್ಭದಲ್ಲೂ ಪ್ರೋರೇಟಾ ಚಾರ್ಜಸ್ ಕಟ್ಟಿಲ್ಲ ಅಂತ ಹೇಳಿ ನೋಟಿಸ್ಗಳನ್ನ ಕೊಟ್ಕೊಂಡು ಹೋಗ್ತಾನೇ ಇದ್ದಾರೆ. ಈ ಎಲ್ಲಿಂದ ತರೋದು? ಲ್ಯಾಕ್ಸ್ ಟುಗೆದರ್ ಪ್ರೋರೇಟಾ ಚಾರ್ಜಸ್. ಸೊ ದಿಸ್ ಇಸ್ ನಾಟ್ ಫೇರ್. ಪ್ರಧಾನಮಂತ್ರಿಗಳು ಘೋಷಣೆ ಮಾಡಿದ್ರು, ನಿರ್ಮಲಾ ಸೀತಾರಾಮನ್ ಅವರು ಘೋಷಣೆ ಮಾಡಿದ್ರು, EPF ಇಲಾಖೆ ಘೋಷಣೆ ಮಾಡ್ತು. ಇವೆಲ್ಲವೂ ನಮಗೆಲ್ಲ ಯಾವುದು ಲಾಭದಾಯಕ ಅಲ್ಲ, ಪ್ರಯೋಜನನೂ ಇಲ್ಲ. EPF 90% 15,000 ಒಳಗಡೆ ಸಂಬಳ ತಗೊಳ್ತಾ ಇದ್ದು ನಿಮ್ಮ ಸಂಸ್ಥೆಯಲ್ಲಿ ಇದ್ರೆ ಮಾತ್ರ ಅದು ಎಲಿಜಿಬಲ್. ಯಾವ ಬಹುತೇಕ ಶಿಕ್ಷಣ ಸಂಸ್ಥೆಗೆ ಅದು ಎಲಿಜಿಬಲ್ ಆಗಲ್ಲ. ಅಂದ್ರೆ ಬರೀ ಹೊರಗಡೆ ಬೆಣ್ಣೆ ಹಚ್ಚಿದ್ದಾರೆ, ನೋಡಿದ್ರೆ ಚೆನ್ನಾಗಿ ತಿಂತಾ ಇದ್ದೀರಾ ಅಂತ, ನೋಡಿದ್ರೆ ಮೊರಟೋರಿಯಂ ಏನು ಅನೌನ್ಸ್ ಮಾಡಿದಾರಲ್ಲ, 3 months ಇವಾಗ ನೀವು ಅಮೌಂಟ್ ಕಟ್ಟಂಗಿಲ್ಲ, ಆಮೇಲಿಂದ ಕಟ್ಬೋದು. ಸಣ್ಣ ಕೈಗಾರಿಕೆಗಳಿರ್ಬೋದು ಅಥವಾ ಈವನ್ ಪ್ರೈವೇಟ್ ಆರ್ಗನೈಸೇಷನ್ಸ್, ಇನ್ಸ್ಟಿಟ್ಯೂಷನ್ಸ್ ಆರ್ ಎನಿ ಪರ್ಸನ್ಸ್. ಆ ಮೊರಟೋರಿಯಮ್ ಅಂತ ಏನು ಅನೌನ್ಸ್ ಮಾಡಿದ್ದಾರೆ, ಅದನ್ನು ಅನೌನ್ಸ್ ಮಾಡಿದ್ದೇ ಆಲ್ಮೋಸ್ಟ್ 26ನೇ ತಾರೀಕು. ಸೊ 3 monthsಲ್ಲಿ ಆ 26ನೇ ತಾರೀಕು ಅನೌನ್ಸ್ ಮಾಡಿದ್ದು ಮಾರ್ಚ್ ಮಂತ್ ಹೊರಟೋಯ್ತು. ಈಗಿರೋದು ಏಪ್ರಿಲ್ ಆ್ಯಂಡ್ ಮೇ. ಆ ಏಪ್ರಿಲ್ ಆ್ಯಂಡ್ ಮೇನಲ್ಲಿ ಆ 3 ತಿಂಗಳು ಯಾರು ಸಾಲಗಳು ಕಟ್ಟಿಲ್ಲ, ಎಸ್ಪೆಷಲಿ ನಾರ್ಮಲಿ ಏನು ಸಂಸ್ಥೆಗಳೆಲ್ಲ, ಒಂದೊಂದು ಸಂಸ್ಥೆನೂ ಮಿನಿಮಮ್ ಅಂತಂದರೆ ಒಂದು 6ರಿಂದ 7 ಕೋಟಿ ರೂಪಾಯಿ ಸಾಲದಲ್ಲೇ ಇದ್ದಾರೆ ಎಲ್ಲರೂ. ಬಾಡಿಗೆ ಕಟ್ಟೋದಿರ್ಬೋದು, ಸಂಸ್ಥೆ ಶಿಕ್ಷಕರ ಸಂಬಳ ಇರ್ಬೋದು, ಶಿಕ್ಷಕೇತರ ಸಂಬಳಗಳಿರ್ಬೋದು, ಸಾಕಷ್ಟು ಕಮಿಟ್ಮೆಂಟ್ಸ್ ಇರ್ತವೆ. ಅಷ್ಟರೆಲ್ಲ ಅಮೌಂಟ್ ತೊಗೊಂಡಿರುವಾಗ ಎವ್ರಿ ಮಂತ್ ಆ ಪರ್ಟಿಕ್ಯುಲರ್ ಬಡ್ಡಿ ಇದೆಯಲ್ಲ, ಅದನ್ನು ಅವ್ರು ಕಟ್ಟಿಲ್ಲ ಅಂತಂದರೆ ದೇ ಲ್ಯಾಂಡ್ ಅಪ್ ಇನ್ ಪೇಯಿಂಗ್ ಅಟ್ಲೀಸ್ಟ್ 5 months EMI ಎಕ್ಸ್ಟ್ರಾ. ಅದಕ್ಕೆಲ್ಲ ಇಂಟ್ರೆಸ್ಟ್ ಕೂಡ ಚಾರ್ಜ್ ಆಗ್ತದೆ. ಅದೇ ನಾನು ಹೇಳ್ದಂಗೆ ಬೆಣ್ಣೆ ಹೊರಗಡೆ ಅಂಟಿಸಿದ್ದಾರೆ, ನಿಮಗೆ ತಿಂತಾ ಇದ್ದೀರಾ ಅಂತ, ಬಟ್ ಬೆಣ್ಣೆ ಅಂತೂ ತಿನ್ನಕ್ಕಾಗಲ್ಲ. ಜೊತೆಗೆ ಇದು ಪಾಲಕ ಪೋಷಕರ ಮೇಲೆ ಯಾವ ತರ ನೋಡಿ, ಒಂದ್ ಕಡೆ ಶಿಕ್ಷಣ ಇಲಾಖೆ ಒಂದು ಧೋರಣೆ ಮಾಡ್ತಾ ಇದೆ, ಎಲ್ಲೋ ಒಂದ್ ಕಡೆ ಕಾಸ್ಮೆಟಿಕ್ ಲೆವೆಲ್ ಅಲ್ಲಿ ಇಂಥ ಒಂದು ಪರಿಸ್ಥಿತಿ ಇದೆ, ಎಲ್ಲ ಪಾಪ ಸಾರ್ವಜನಿಕರು ಅತಂತ್ರ ಪರಿಸ್ಥಿತಿಯಲ್ಲಿದ್ದಾರೆ. ಹಾಗಾಗಿ ಯಾರು ನೀವು ಶಾಲೆಯ ಶುಲ್ಕ ಕಟ್ಟಬೇಡಿ, ಆಯ್ತು ಕಟ್ಟೋದ್ ಬೇಡ. ಅಲ್ಲಿರೋ ಸಿಬ್ಬಂದಿ ಗತಿ ಏನು? ಅಲ್ಲಿರ್ತಕ್ಕಂಥ ಈ ತರ ಅವ್ರು ಮನುಷ್ಯರಲ್ವಾ, ಅವರಿಗೆ ನೀವು ಕಣ್ಕಾಣಲ್ವಾ? ನೀವು ಸಂಬಳ ತಗೊಂಡೇ ಇದ್ದೀರಾ? ನೀವು ಅಧಿಕಾರಿಗಳು ಕಮಿಷನರ್ ಇಂದ ಹಿಡಿದು ಸೆಕ್ರೆಟರಿಯಿಂದ ಹಿಡಿದು ಇಡೀ ನಿಮ್ಮ ಸಿಬ್ಬಂದಿ ಇದೆಯಲ್ಲ, ಶಿಕ್ಷಣ ಇಲಾಖೆ ಸಿಬ್ಬಂದಿ SSA ಇಂದ ನೀವು ಸಂಬಳ ತಗೊಂಡೇ ಇದ್ದೀರಾ? ನೀವು ಒಂದು 6 ತಿಂಗಳು ಸಂಬಳ ತಗೊಂಬೇಡಿ. ನಮಗೆ 1200ರಿಂದ 1300 ಕೋಟಿ ಸಾಲ ಈಗಾಗಲೇ ನಮಗೆ ಶಿಕ್ಷಣ ಸಂಸ್ಥೆಗಳು ಕೊಡಬೇಕು RTE ಅಡಿಯಲ್ಲಿ. ನೀವು ಇದನ್ನ ಅರ್ಥ ಮಾಡ್ಕೊಬೇಕು, ಸಮಾಜ ಅರ್ಥ ಮಾಡ್ಕೊಬೇಕು, ಸಾರ್ವಜನಿಕರು ಅರ್ಥ ಮಾಡ್ಕೊಬೇಕು, ಮಾಧ್ಯಮಗಳು ಅರ್ಥ ಮಾಡ್ಕೊಬೇಕು. ನಮಗೆ ನಾವು ಹೋದ ವರ್ಷ ಶಿಕ್ಷಣವನ್ನ ಕೊಟ್ಟಿರ್ತಕ್ಕಂಥ ನಮ್ಮ ಹಣವನ್ನ ಇನ್ನೂ ಕೊಡದೆ ಸಾಲ ಉಳಿಸ್ಕೊಂಡಿದ್ದೀರಾ. ನೀವು ಅದನ್ನಾದ್ರೂ ಮೊದಲು ಕೊಡಿ, ಅದನ್ನ ಕೊಡಿ ಅಂತ 2 ತಿಂಗಳಿಂದ ಕೇಳ್ತಾ ಇದ್ದೀವಿ. ಇನ್ನೂ ಅದ್ರ ಬಗ್ಗೆ 1 ರೂಪಾಯಿ ಕೂಡ ಯಾರಿಗೂ ಬಂದಿಲ್ಲ. ಅರ್ಥ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ಆ ದುಡ್ಡಾದ್ರೂ ಬಂದ್ರೆ ನಾವು 2ರಿಂದ 3 ತಿಂಗಳು ಸಂಬಳ ಕೊಡ್ಬೋದು, ವ್ಯವಸ್ಥೆ ನಡೆಸ್ಬೋದು. ಈ ಕಡೆ 25% ನೀವು ಕೊಟ್ಟಿಲ್ಲ,
ಪಾಲಕ ಪೋಷಕರು ಒಂದು 25-30% ಅವ್ರು ಕಟ್ಟಿಲ್ಲ, 50%ಗಿಂತ ಹೆಚ್ಚು ಆರ್ಥಿಕ ಸಂಕಷ್ಟ ಇದ್ದಾಗ ನಾವು ಏನ್ ಮಾಡಬೇಕು? ಮಧ್ಯಮ ವರ್ಗದವರು. ನಾನು ಮತ್ತೆ ಯಾರೋ ಶಾಲೆಗಳು ವರ್ಷಕ್ಕೆ ಮುಂಚೆನೆ ದುಡ್ಡು ಕೊಟ್ಬಿಡ್ತಾರೆ. ಕೆಲವು ಪ್ರತಿಷ್ಠಿತ ಶಾಲೆಗಳಲ್ಲಿ ಬೇಕಾದ್ರೆ 2 ವರ್ಷಕ್ಕೆ ಕೇಳಿದ್ರು ಕೊಡೋ ಅಂತ ಪಾಲಕ ಪೋಷಕರು ಇದ್ದಾರೆ. ಒಂದು 4-5% ಸಂಸ್ಥೆಗಳು ಆತರ ಒಂದು 4-5% ನಾವು ಕಳಿಸಿದ್ದೀವಿ. ಅವೆಲ್ಲ ಯಾವ ರೇಂಜು? 1 ಲಕ್ಷ 2 ಲಕ್ಷ ಫೀಸ್ ಚಾರ್ಜ್ ಮಾಡುತ್ತೆ. ಕೆಲವೊಂದು ಬೆರಳೆಣಿಕೆ ಅಂತ ಸಂಸ್ಥೆಗಳು ಇದೆ, 1 ವರ್ಷಕ್ಕೆ 8 ಲಕ್ಷ 10 ಲಕ್ಷ ಚಾರ್ಜ್ ಮಾಡೋಂಥ ಸಂಸ್ಥೆಗಳು ಇದೆ. ಅಂಥ ಕಡೆ ಓದಿಸೋವಂಥ ಪೇರೆಂಟ್ಸ್ ವರ್ಗನೇ ಬೇರೆ, ಇಲ್ಲಿ ಪೇರೆಂಟ್ಸ್ ವರ್ಗನೂ ಬೇರೆ, ಮತ್ತು ಶಿಕ್ಷಣ ಸಂಸ್ಥೆ ನಡೆಸ್ತಾ ಇರೋವಂಥ ವರ್ಗನೂ ಬೇರೆ. ದೆರ್ ಆರ್ 3 ಟೈಪ್ಸ್ ಪ್ರಾಬಬ್ಲಿ. ನಾನು ಇದು ಮಾಡೋದಾದರೆ, ಒನ್ ಈಸ್ ದಿ ಟಾಪ್ ಲೆವೆಲ್. ಅವರಿಗೆ ಶಿಕ್ಷಣ ಸಂಸ್ಥೆ ಓಪನ್ ಮಾಡಿರೋದು ಬರೀ ಪ್ರತಿಷ್ಠೆಗೋಸ್ಕರ ಅಷ್ಟೇ ಶಿಕ್ಷಣ ಸಂಸ್ಥೆಗಳನ್ನ ಮಾಡಿದ್ದಾರೆ. ಇನ್ನೊಂದಷ್ಟು ಜನ ಶಿಕ್ಷಣ ಸಂಸ್ಥೆಗಳನ್ನ ಮಾಡಬೇಕಲ್ಲ ಅನ್ನೋ ಒಂದು ದೃಷ್ಟಿಯಿಂದ ಅವರೊಂದಷ್ಟು ಜನ ಮಾಡಿದ್ದಾರೆ. ಮತ್ತು ನಮ್ಮ ವರ್ಗಗಳೇನಿದೆ, ಬೇಸಿಕಲಿ ಪ್ಯೂರ್ ಅಕಾಡೆಮಿಷಿಯನ್ಸು, ಬಡ್ಜೆಟ್ ಇನ್ಸ್ಟಿಟ್ಯೂಷನ್ಸ್ನ ಆರ್ಗ್ಯಾನಿಕ್ ವೇನಲ್ಲಿ ಗ್ರೋತ್ ಆಗ್ತಾ ಬಂದಿರೋಂಥ ಸಂಸ್ಥೆಗಳು. ಇವರು ಈಗ ಇದೆಲ್ಲ ಮಾಡೋದ್ರಿಂದ ಪ್ರಾಬ್ಲಮ್ ಏನಾಗುತ್ತೆ ಅಂತಂದರೆ, ದೊಡ್ಡ ಲೆವೆಲ್, ಈ ಫಸ್ಟ್ ಲೆವೆಲ್ ಆ್ಯಂಡ್ ಸೆಕೆಂಡ್ ಲೆವೆಲ್ ಕೈಂಡ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಅವ್ರಿಗೆ ಯಾವುದೂ ತೊಂದರೆ ಆಗಲ್ಲ. ಅಂಥ ಕಡೆ ಪೇರೆಂಟ್ಸು 5 ವರ್ಷದ ಇದನ್ನು ಫೀಸನ್ನು ಕಟ್ಟಿ ಅಂತಂದರೆ ದೇ ಆರ್ ರೆಡಿ ಇಮಿಡಿಯೇಟ್ಲಿ. ಅವ್ರು ಎಷ್ಟು ಬೇಕಾದ್ರೂ ಕಟ್ತೀವಿ ಅಂತ ಕಟ್ತಾರೆ. ಬಟ್ ಈ ಬಡ್ಜೆಟ್ ಶಾಲೆಗಳಿಗೆ ಏನಾಗುತ್ತೆ, ನಮ್ಮಗಳಿಗೆ ಮೋಸ್ಟ್ ಆಫ್ ಇಟ್ ಈಸ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್. ಸೊ ಅದೇನಾಗುತ್ತೆ, ಈಗ ಶಶಿ ಸರ್ ಹೇಳ್ದಂಗೆ, ಈಗ ಆ ತಿಂಗಳು ಬಂದಾಗ ಅದರದ್ದೇ ಆದಂಥ ರೊಟೇಷನ್ಸು, ಅದರದ್ದೇ ಆದಂಥ ಏನು ಕೊಡ್ತಾ ಇಲ್ಲ. PF ಕಟ್ಟೋದು ಕಟ್ಟಲೇಬೇಕು, ESI ಎಷ್ಟು ವೇಸ್ಟ್ ಅಂದ್ರೆ ಇವತ್ತು 1000 ಕೋಟಿ ಇದೆ. ಅಟ್ಲೀಸ್ಟ್ ಅದ್ರಲ್ಲಿ ಅರ್ಧ ಸಂಬಳ ಕೊಡ್ಬೋದಲ್ಲ ಸರ್ಕಾರ. ಆಮೇಲೆ ಇನ್ನೂ ಒಂದು ಮಾಡ್ಬೋದು, ಪರ್ಟಿಕ್ಯುಲರ್ ESI ಏನು ನಾವು ರೆಂಟಲ್ ಎಕ್ಸ್ಪೆಂಡಿಚರ್ಸು ಅದು ಇದು ಎಲ್ಲ ಏನು EMI ಎಲ್ಲ ಕಟ್ಟೋವಂಥದ್ದಿದೆ. ಶಿಕ್ಷಣ ಸಂಸ್ಥೆಗಳ ಕಡೆಯಿಂದ ಏನಾದ್ರು ಲೋನ್ ತೊಗೊಂಡಿದ್ರೆ ಅದನ್ನು ಆ ಇಂಟ್ರೆಸ್ಟನ್ನು ಒಂದು 3 ತಿಂಗಳು ಮೊರಟೋರಿಯಂ ಕೊಟ್ಟು ಆ ಇಂಟ್ರೆಸ್ಟನ್ನು ಸ್ವಲ್ಪ ಕಟ್ ಡೌನ್ ಮಾಡಿ. ಈಗ ಬ್ಯಾಂಕ್ ಆರ್ಗನೈಸೇಷನ್ಸ್ ದೇರ್ ಆರ್ ಹ್ಯೂಜ್ ಸಮ್ ಆಫ್ ಮನಿ ದೇರ್. ಅಟ್ಲೀಸ್ಟ್ ಇಂಥ ಟೈಮಲ್ಲಿ, ಕ್ರೈಸಿಸ್ ಟೈಮಲ್ಲಿ ಎಜುಕೇಟರ್ಸ್ಗೆ ಒಂದು ಹೆಲ್ಪ್ ಮಾಡಿದ್ರೆ, ಈಗ ಎಷ್ಟೊಂದು ವರ್ಗದವ್ರಿಗೆ ಅದೇ ಕೀಪ್ ಎಲ್ಲ ವರ್ಗದವ್ರಿಗೂ ಬೆಲೆ ಕೊಡುತ್ತೆ ಸರ್ಕಾರ. ಎಲ್ಲ ವರ್ಗದವರಿಗೂ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಅವ್ರನ್ನ ಹೋಗಿ. ಆದ್ರೆ ನಮ್ಮನ್ನ ಮಾತ್ರ ಮಲ್ಲತಾಯಿ ಧೋರಣೆ. ನಾನು ಹೇಳಿದ್ನಲ್ಲ, 83% ನಿಮ್ ಜವಾಬ್ದಾರಿ ತಗೊಂಡಿದೀವಿ, 45% ಇಡೀ ರಾಜ್ಯದಲ್ಲಿ ತಗೊಂಡಿದೀವಿ. ನಮ್ಮ ಹಣವನ್ನ ಹಾಕಿ ಶಿಕ್ಷಣವನ್ನ ಸರ್ವಿಸ್ ಆಗಿ ಕೊಡ್ತಾ ಇದೀವಿ, ಲಾಭ ಮಾಡೋಂಗಿಲ್ಲ. ಆದ್ರೆ 10-15% ಸರ್ಪ್ಲಸ್ ಉಳಿಸ್ಕೊಂಡು ನಾವು ಅದನ್ನ ಮುಂದಿನ ಬೆಳವಣಿಗೆಗೆ ನಾವು ಉಪಯೋಗಿಸ್ಬೋದು. ಇಂಥ ಒಂದು ವರ್ಗವನ್ನ ನೀವು ಮಲ್ತಾಯಿ ಧೋರಣೆ ರೀತಿಯಲ್ಲಿ ನಮ್ಮನ್ನು ಮಾತ್ರ ಟಾರ್ಗೆಟ್ ಮಾಡ್ಬಿಟ್ಟು ನೀವು ಯಾವುದು ಶುಲ್ಕವನ್ನೇ ತಗೊಂಬಾರ್ದು, ನೀವೆಲ್ಲ ಮಾಡಿ ಅಂದ್ರೆ ಮನುಷ್ಯರ ಇದನ್ನ ಆದೇಶ ಮಾಡೋರು. ನಮ್ಮ ಪ್ರಶ್ನೆ ಇಷ್ಟೇ, ಸರ್ಕಾರ ಸ್ವಲ್ಪ ಅಪ್ಲಿಕೇಶನ್ ಆಫ್ ಮೈಂಡ್, ಪ್ರಾಕ್ಟಿಕಲಿಟಿಯನ್ನು ಹಾಕೊಂಡು, ಅಧಿಕಾರಿಗಳು ನೀವು ಕೂತಿದ್ದೀರಲ್ಲ, IASಗಳು ಕೂತಿರೋರಿಗೆ ನಿಮಗೆ ಮಿನಿಮಮ್ ಅಪ್ಲಿಕೇಶನ್ ಆಫ್ ಮೈಂಡ್ ಬೇಡವಾ? ಇದನ್ನ ಅರ್ಥ ಮಾಡ್ಕೊಳ್ಳಿ. ನಮ್ಮ ಕಷ್ಟ ಅಂತಲ್ಲ ಸ್ವಾಮಿ, ನಿಮ್ಮ ಕಷ್ಟನು, ನಿಮ್ಮ ಮಕ್ಕಳು ನಾವು, ನಮ್ಮ ವ್ಯವಸ್ಥೆಗಳು ಬಂದ್ರೆ ನಿಮ್ಮ ವ್ಯವಸ್ಥೆ ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ದಂಗೆ, ಅಂದ್ರೆ ಸರ್ಕಾರ ಜವಾಬ್ದಾರಿ ನಿಭಾಯಿಸಿದಂಗೆ, ಇದನ್ನ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ ನಿಮ್ಮ ವಿಶೇಷವಾಗಿ ಸ್ಪೀಡ್ ಚಾನಲ್. ಓಕೆ ಸರ್, ಮತ್ತೊಂದು ವಿಷಯ ಕೇಳಬೇಕು. ನೀವು ಪಾಲಕರಿಂದ ಪೋಷಕರಿಂದ ಫೀಯನ್ನು ತೆಗೆದುಕೊಳ್ಬೇಡಿ ಅಂತ ಸರ್ಕಾರ ಆದೇಶವನ್ನ ಕೊಟ್ಟಿದೆ. ಆದ್ರೆ ಸಿಬ್ಬಂದಿಗಳ ವೇತನ ವಿಚಾರದಲ್ಲಿ ಏನಾದರೂ ಎಕ್ಸಂಪ್ಷನ್ ಕೊಟ್ಟಿದ್ಯಾ? ಅಂದ್ರೆ ಮುಂದಕ್ಕೆ ಹಾಕೊಳ್ಳಿ, ಈ ತರ ಏನಾದ್ರು ಕನ್ವಿನ್ಸ್ ಮಾಡೋದಾಗಿರ್ಬೋದು. ತಪ್ಪಲ್ವಾ ಅದು? ಪಾಪ ಅಲ್ಲಿರ್ತಕ್ಕಂಥವ್ರು, ನಮ್ಮಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಇರ್ತಕ್ಕಂಥ ಶಿಕ್ಷಕರಿಗೆ 40, 50, 60 ಸಾವಿರ ಬರುತ್ತೆ. ನಮ್ಮಲ್ಲಿ ಇರೋರಿಗೆ 15, 20 ಸಾವಿರ, 25 ಸಾವಿರ ಬರುತ್ತೆ. ಇವ್ರು ಮನುಷ್ಯರಲ್ವಾ? ಅವ್ರಿಗೆ ದಿನನಿತ್ಯ ಬೇಕಾಗಿಲ್ವಾ? ಎಷ್ಟು ನಮ್ಮ ವರ್ಗದಲ್ಲಿ ಆಯಾ ಅಟೆಂಡರು, ಡ್ರೈವರು, ಹೆಲ್ಪರ್ಸು, ಅಸಿಸ್ಟೆಂಟ್ ಸ್ಟಾಫು, ಸ್ಟಾಫು ಎಲ್ಲ ಬರ್ತಾರೆ. ಅವರು ಜೀವನ ಮಾಡೋದ್ ಬೇಡವಾ? ಅವ್ರಿಗೆ 2 ತಿಂಗಳು ಇಂಪ್ಯಾಕ್ಟ್ ಆಗಲ್ವಾ? ಅವರಿಗೂ ಊಟ ಮಾಡ್ಬೇಕಲ್ಲ? ಅವರಿಗೆ ಯಾವುದೇ ರೀತಿ ಪ್ಯಾಕೇಜ್ ಇಲ್ಲ. ಬೇರೆಯವರಿಗಾದ್ರೆ ಪ್ಯಾಕೇಜ್ ಇದೆ, ರೈತಾಪಿ ವರ್ಗಕ್ಕಿದೆ, ಬೇರೆಯವರಿಗೆ ಗಾರ್ಮೆಂಟ್ಸ್ ಅವರಿಗಿದೆ. ಆದ್ರೆ ನಮ್ಮ ವರ್ಗಕ್ಕೆ ಒಂದು ಪ್ಯಾಕೇಜ್ ಕೊಡ್ಬೋದಲ್ಲ? ಅಟ್ಲೀಸ್ಟ್ ಅವರಿಗೆ ಒಂದು ಗೌರವಯುತವಾಗಿ 5 ಸಾವಿರ ಕೊಡ್ತಕ್ಕಂಥದ್ದು ಬೇಕಾದಷ್ಟು ಮಾಡ್ಬೋದು. ನೀವು ಸಪರೇಟ್ ಆಗಿ ಎಜುಕೇಶನ್ ಸೆಸ್ ಅಂತಾನೆ ತಗೊಂತೀರಾ? ಇವನ್ ಎಲ್ಲವೂ ಇದನ್ನ ಹೇಳಿ ಮಾಡಿಸ್ಕೊಳ್ಳೋದಲ್ಲ ನಮ್ಮ ವರ್ಗ. ನಾನು ಅದಕ್ಕೆ ಹೇಳಿದ್ದು, ಮಲ್ತಾಯಿ ಧೋರಣೆಯಲ್ಲಿ ನೋಡೋದು ಬೇಡ. ನಾವು ಈ ವ್ಯವಸ್ಥೆಯಲ್ಲಿ ಒಂದೇ ಅನ್ನೋದು ನಮ್ಮಲ್ಲಿ ಅಂದ ತಕ್ಷಣ ನೀವು ಖಾಸಗಿ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರಲ್ಲ. ಅದರಲ್ಲಿ ಇರ್ತಕ್ಕಂಥ ದೊಡ್ಡ ವರ್ಗ, ಶಿಕ್ಷಕ ವರ್ಗ 1.25 ಲಕ್ಷ ಆನ್ ರೆಕಾರ್ಡ್ ಇದೆ. ಹತ್ತತ್ರ 2 ಲಕ್ಷ ಚಿಲ್ಲರೆ ಸಿಬ್ಬಂದಿ ಒಟ್ಟಾರೆ ಬಂದಾಗ ಅವರು ಕೂಡ ಬದುಕಿ ಬಾಳ್ಬೇಕಲ್ವಾ ಈ ಪರಿಸ್ಥಿತಿಯಲ್ಲಿ? ಅದು ನಮ್ಮ ಪ್ರಶ್ನೆ. ಆಮೇಲೆ ರೀಸೆಂಟ್ ಸರ್ವೆ ಆಲ್ಸೋ ಸೇಸ್
ಏನು ಸರ್ವೆ ಕೊಡುತ್ತೆ ಅಕ್ರಾಸ್ ದಿ ಗ್ಲೋಬ್, ದಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರೊಫೆಷನ್ಸ್ ಆಫ್ ದಿಸ್ ವರ್ಲ್ಡ್ ಅಂತಂದರೆ ನಂಬರ್ 1 ಈಸ್ ಟೀಚರ್, ನೆಕ್ಸ್ಟ್ ಕಮ್ಸ್ ಡಾಕ್ಟರ್. ಅಂಥದ್ರಲ್ಲಿ ಎಜುಕೇಟರ್ಸ್ಗೆ ಆ ಒಂದು ಕೊಡಬೇಕಾದಂಥ ಕನಿಷ್ಠ ಪಕ್ಷದ ರೆಸ್ಪೆಕ್ಟನ್ನು ಕೊಡದೇ ಇದ್ರಾಗ ಆಲ್ ಎಜುಕೇಟರ್ಸ್ ಟುಡೇ, ನಾಟ್ ಓನ್ಲಿ ನಾವು ಇಲ್ಲಿ ಕೂತಿರೋರು, ನಿಮ್ಮ ಸ್ಟುಡಿಯೋಲ್ಲಿ ಕೂತಿರೋರು ಅಂತಲ್ಲ, ಆಲ್ ದಿ ಎಜುಕೇಟರ್ಸ್ ಅಕ್ರಾಸ್ ದಿ ಕಂಟ್ರಿ ಆರ್ ಅಟ್ ಪ್ರೆಸೆಂಟ್ ಟು ಸ್ಪೀಕ್ ಅಕ್ರಾಸ್ ದಿ ಸ್ಟೇಟ್, ವಿ ಆರ್ ರಿಯಲಿ ಅನಾಯ್ಡ್ ವಿತ್ ದಿಸ್. ಖಂಡಿತ. ಅಂದ್ರೆ ನಾವು ಹೇಳ್ತೀವಿ ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಅಂತ ಹೇಳ್ತೀವಿ. ಮಕ್ಕಳಿಗೆ ಒಂದು ಶಿಕ್ಷಣ ಕೊಡುವ ವ್ಯವಸ್ಥೆಯಲ್ಲಿ ಯಾಕೆ ಈ ರೀತಿ ಸರ್ಕಾರ ಮಾಡ್ತಿದೆ ಅಂತ ಗೊತ್ತಿಲ್ಲ. ನೀವು ನಿಮ್ಮ ಸರ್ಕಾರಕ್ಕೆ ಏನಾದರೂ ಮನವಿ ಮಾಡ್ಕೊಂಡಿದ್ದೀರಾ? ಶಿಕ್ಷಣ ಸಚಿವರು ಏನ್ ಹೇಳ್ತಾರೆ ಇದ್ರ ಬಗ್ಗೆ? ನಮ್ಗೆ ಅಲ್ಲೇ ಅಸಮಾಧಾನ ಇದೆ. ಶಿಕ್ಷಣ ಸಚಿವರು ಏನಾಗಿದ್ದಾರೆ ಅಂದ್ರೆ ನಮ್ಮ ರಾಜ್ಯದಲ್ಲಿ ಪಾಪ ಅವ್ರು ಪ್ರಾಮಾಣಿಕರಿದ್ದಾರೆ ಅಂತ ನಾವೆಲ್ಲ ಭಾವಿಸ್ತೇವೆ. ಆದ್ರೆ ಅವರಿಗೆ ಶಿಕ್ಷಣ ಇಲಾಖೆ ಬಿಟ್ಟು ಇವಾಗ ಆರೋಗ್ಯದ ಬುಲೆಟಿನ್ ಬೇರೆ ಕೊಡೋದಕ್ಕೆ ಕೊಟ್ಬಿಟ್ಟಿದ್ದಾರೆ. ಮಾನ್ಯ ಮಂತ್ರಿಗಳು ಇವ್ರ ಕಿತ್ತಾಟದ ಮಧ್ಯ, ಬೇರೆ ಬೇರೆ ಮಂತ್ರಿಗಳ ಕಿತ್ತಾಟದ ಮಧ್ಯ ಎಲ್ಲೋ ಒಂದ್ ಕಡೆ ಶಿಕ್ಷಣ ಕ್ಷೇತ್ರ ಅತಿ ದೊಡ್ಡ ಕ್ಷೇತ್ರ ಮತ್ತೆ ಅತಿ ಹೆಚ್ಚು ಸಮಸ್ಯೆ ಇರುವಂತದ್ದು. ಅಂಥದ್ರಲ್ಲಿ ಇರ್ತಕ್ಕಂಥ ಮುಖ್ಯಸ್ಥರೇ ನಮಗೆ ನಮ್ಮ ಸಮಸ್ಯೆಯನ್ನ ಕೇಳುವಂತ ಸಮಯ ಇಲ್ಲದೆ ಇರೋದು ನಮ್ಮ ದೌರ್ಭಾಗ್ಯನೇ ಇದು. ಹಾಗಾಗಿ ನಾವು ಮತ್ತೆ ಮತ್ತೆ ಮನವಿ ಮಾಡ್ತಾ ಇದ್ವಿ ಮಾನ್ಯ ಮುಖ್ಯಮಂತ್ರಿಗಳಿಗೂ, ಅವ್ರನ್ನ ದಯಮಾಡಿ ನಮ್ಮ ವ್ಯವಸ್ಥೆಯನ್ನ ನೋಡಿ, ನಮ್ಗೆ 550 ಕೋಟಿ ಇದೆ RT ಹೋದ ವರ್ಷದ ದುಡ್ಡು ಕೊಡೋದಕ್ಕೆ. ಈ ವರ್ಷದ ಅಲೋಕೇಟೆಡ್ ಬಡ್ಜೆಟ್ ಹೋದ ವರ್ಷದ ದುಡ್ಡು ಕೊಡ್ಬೇಕಾದ್ರೆ ಅದಕ್ಕೆ ಸ್ಪೆಷಲ್ ಆರ್ಡರ್ಸ್ ಆಗಬೇಕು, ಸ್ಪೆಷಲ್ FD ಇಂದ ಕನ್ಕರೆನ್ಸ್ ತಗೋಬೇಕು. ಅದನ್ನ ಇಳುವರಿ ಮಾಡೋದಕ್ಕೆ ತಿಂಗಳಾನುಗಟ್ಟಲೆ ಬೇಕಾಗುತ್ತೆ. ಅದಕ್ಕೆ ಬೇಕಾಗಿರುವಂತ ಪ್ರೋಸೆಸ್ ಮಾಡಿಲ್ಲ. ನಾವು ಕೇಳ್ತಾ ಇರೋದು ಈ ವರ್ಷದಲ್ಲ, ಹೋದ ವರ್ಷದ ಕೊಡೋದಕ್ಕೆ ಇನ್ನೂ ಆಗಿಲ್ಲ. ಅಂತ ಕೆಲಸವನ್ನ ತ್ವರಿತಗತಿಯಲ್ಲಿ ಮಾಡ್ಬೇಕಲ್ವಾ? ಅದಕ್ಕೆ ಮಾನ್ಯ ಮಂತ್ರಿಗಳು ಕೂತ್ಕೊಂಡು ಮಾಡ್ಬೇಕಾಗತ್ತೆ. ಕೆರಿಕ್ಯುಲಮ್ ಬಗ್ಗೆ ಇದೆ. ಇವತ್ತು ಸಂತೋಷ, ನನ್ನ ಮಾನ್ಯ ಶಿಕ್ಷಣ ಮಂತ್ರಿಗಳಿಗೆ ನಾನು ನಿಮ್ಮ ಮಾಧ್ಯಮದ ಮುಖಾಂತರ ಒಂದು ಧನ್ಯವಾದ ಹೇಳ್ತೇನೆ. ಯಾಕೆ ಅಂದ್ರೆ ನಾವು ನಮ್ಮ ಮೂಲ ಬೇಡಿಕೆ ಇತ್ತು, ನಾವು ಇವತ್ತು ಕೋವಿಡ್ ಈ ಸರ್ಕಮ್ಸ್ಟೆನ್ಸಸ್ ಅನ್ನ ಇಲ್ಲಿಗೆ ನೋಡೋದಲ್ಲ, ಮುಂದೆ ಏನ್ ಮಾಡ್ಬೇಕು, ಮುಂದೆ ಇದೇನಾಗುತ್ತೆ ಗೊತ್ತಿಲ್ಲ. ಆದ್ರೆ ನಾವು ಮುಂದಿನ ಶೈಕ್ಷಣಿಕ ವರ್ಷ ಪ್ರಾರಂಭ ಮಾಡೋ ಮುಂಚೆ ಎಷ್ಟು ತಿಂಗಳು ನಮಗೆ ಡೆಫಿಸಿಟ್ ಬಿಡ್ಬೋದು, ಅದಕ್ಕೆ ತಕ್ಕ ನಾವು ಕೆರಿಕ್ಯುಲಮ್ ರೀಡಿಸೈನ್ ಮಾಡ್ಬೇಕಾಗತ್ತೆ. ಪಾಠಗಳು ಪ್ರತಿ ಒಂದು ವಿಷಯದಲ್ಲಿ ಪಾಠಗಳನ್ನ ಎಷ್ಟು ಅಂಶ ಇಡಬೇಕು, ಎಷ್ಟು ಅಂಶ ಕೀಳಬೇಕು, ಅದನ್ನ ಸ್ಪೈರಲ್ ಅಪ್ರೋಚ್ ಇರುತ್ತೆ. ಇವೆಲ್ಲವೂ ತುಂಬಾ ದೊಡ್ಡ ವ್ಯವಸ್ಥೆ. ಇದನ್ನ ಮಾಡೋದಿಕ್ಕೆ ಒಪ್ಪಿದ್ದಾರೆ. NCERT ಪೂರಕವಾಗಿ ಅದನ್ನ ನಾನು ಮಾಡ್ತೇನೆ ಅಂತ. ಆದ್ರೆ ನಮ್ಮ ಬೇಡಿಕೆ ಇತ್ತು ಕೂಡ. ಅದರ ಜೊತೆಯಲ್ಲಿ ದಿನಪತ್ರಿಕೆಗಳಲ್ಲಿ ಕೂಡ ಬಂದಿದೆ. ಅದರ ಜೊತೆಯಲ್ಲಿ ನಮಗೆ ಕೆರಿಕ್ಯುಲಮ್ ರೀಡಿಸೈನ್ ಆಗ್ಬೇಕು. ಮಕ್ಕಳಿಗೆ SSLC ಪರೀಕ್ಷೆ ಯಾವಾಗ ಆಗುತ್ತೆ ಏನೋ ಗೊತ್ತಿಲ್ಲ. ಆದ್ರೆ 2ನೇ ಅಂಶ, ನಾವು ಈ ಸಲ ಸಪ್ಲಿಮೆಂಟರಿ ಮಾಡ್ತೀವಾ? ಅದು ಮಾಡಿದ್ರೆ ಮತ್ತೆ 1.5 ತಿಂಗಳು ಬೇಕಾಗತ್ತೆ. ನಾವೇನಾದ್ರೂ ಇದು ಜೂನ್ ಜುಲೈ ಆಗಿ ಆಗಸ್ಟ್ ಮುಟ್ಬಿಟ್ರೆ ನಾಳೆ ದಿನ ಮುಂದಿನ ಅದರ ಅಪ್ರೋಚ್ ಹೆಂಗೆ ಅಂದ್ರೆ PUC ಹೆಂಗೆ ಇಂಪ್ಯಾಕ್ಟ್ ಆಗುತ್ತೆ. PUC ಇಂದ PUC ಎಕ್ಸಾಮ್ ಕಳೆದು ಬೇರೆ ಬೇರೆ ನೀಟಿಗಾಗ್ಲಿ ಮತ್ತೆ ಮುಂದಿನ ಹೈಯರ್ ಎಜುಕೇಶನ್ಗೆ ಏನ್ ಇಂಪ್ಯಾಕ್ಟ್, ಇವೆಲ್ಲವನ್ನ ಚರ್ಚೆ ಮಾಡ್ಬೇಕಾದ್ರೆ ಅಧಿಕಾರಿಗಳನ್ನ ಮಾನ್ಯ ನಮ್ಮ ಕಾರ್ಯದರ್ಶಿಗಳು ಮಂತ್ರಿಗಳು ಕೂರಿಸ್ಕೊಂಡು ನಮ್ಮ ಸ್ಟೇಕ್ ಹೋಲ್ಡರ್ಸ್ ನ ಕರೆದು ಎಕ್ಸ್ಪರ್ಟ್ಸ್ ನ ಕರೆದು ಕೂರಿಸ್ಕೊಂಡು ಸಭೆಗಳು ಆಗ್ಬೇಕಾಗುತ್ತೆ. ನಾವು ರೆಡಿ ಇದೀವಿ ಸ್ವಾಮಿ. ಕೋವಿಡ್ ನಾವು ಕೋವಿಡ್ ಅಂತ ಮನೇಲಿ ನಮ್ಮ ಹೆಂಡತಿ ಮಕ್ಕಳು ನಮ್ಮನ್ನು ಕೂಡ ಹಾಕಿದ್ರೆ ನಿಜವಾಗ್ಲೂ ವ್ಯವಸ್ಥೆ ಆಗಲ್ಲ. ನಿಮ್ಮ ಜೊತೆ ನಾವು ಇದೀವಿ, ನಮಗೂ ಒಂದು ಅವಕಾಶಗಳನ್ನು ಕೊಟ್ಟು ಸೇವೆ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಉಪಯೋಗಿಸ್ಕೊಳ್ಳಿ ಅನ್ನೋದೇ ನಮ್ಮ ಕ್ಯಾಂಪ್ಸ್ ಅಸೋಸಿಯೇಷನ್ ಮುಖಾಂತರ ಕೂಡ ಮತ್ತೆ ಈ ಚೀಫ್ ಮಿನಿಸ್ಟರ್ಸ್ ರಿಲೀಫ್ ಫಂಡ್ ಇರ್ಬೋದು ಎಲ್ಲಾನು ಕೂಡ ಕೊಡ್ತಾ ಬಂದಿದ್ದೀವಿ. ಇಂಥ ಟೈಮಲ್ಲೂ ಕೂಡ ನಮ್ಮ ಸರ್ವಿಸನ್ನು ಯುಟಿಲೈಸ್ ಮಾಡ್ಕೊಳ್ಳಿ ಮತ್ತು ನಮಗೂ ಒಂದಿಷ್ಟು ಆ ಸಹಕಾರವನ್ನು ಕೊಡಲಿ. ಸರ್ಕಾರ ಯುಟಿಲೈಸ್ ಮಾಡಲ್ಲ ಅಂತಾನೆ ನಾವೇನ್ ಮಾಡಿದೀವಿ, ಹೋದ ಗವರ್ಮೆಂಟ್ ಅಲ್ಲಿ ಕೂಡ ನಾವು ನಮ್ಮ ಕೈಯಲ್ಲಿ ಆದಂತಹ ಧನವನ್ನ ಹಾಕೊಂಡು ಸೇವೆ ಮಾಡೋಣ ಅಂತ ಬಂದಾಗ ಮುಖ್ಯಮಂತ್ರಿಗಳು ಇಲ್ಲ ನಮಗೆ ಕೊಡಿ, ನಮಗ್ ಕೊಟ್ಟರೆ ನಿಮ್ಗೆ ಆಮೇಲೆ ಬೇಕಾದ್ರೆ ಕೊಡ್ತೀವಿ, ನೀವು ಅದನ್ನ ಇದ್ ಮಾಡಿ, ಬೇಡ ಅಂತ ಹೇಳಿ ನಾವೇ PSRF ಅಂತ ಫಂಡ್ ಮಾಡಿದ್ವಿ, ಪ್ರೈವೇಟ್ ಸ್ಕೂಲ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಫೋರಮ್ ಅಂತ. CSR ಹೆಂಗೋ ಅದೇ ತರ PSR. ನಮ್ಮಲ್ಲೂ ಕೆಲವರು ವಾಲಂಟರಿ ಆಗಿ ಒಂದಷ್ಟು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಅದನ್ನ ಇಟ್ಕೊಂಡು 1 ಕೋಟಿ ರೂಪಾಯಿಗಿಂತ ಹೆಚ್ಚು ದವಸ ಧಾನ್ಯಗಳನ್ನ ನಾವು ಮಳೆ ಸಂತ್ರಸ್ತರಿಗೆ ನಾವು ಇದು ಮಾಡಿದ್ವಿ. ಈಗಲೂ ಕೂಡ ನಾವು ಸುಮಾರು ಸಾವಿರಾರು ಮಂದಿಗೆ ಊಟವನ್ನ ಕೊಡ್ತಕ್ಕಂಥದ್ದು, ಜೊತೆಗೆ ಸ್ಯಾನಿಟೈಸ್ ಕೆಲವು ಮಿಷಿನ್ಸ್ ತಗೊಂಡು ಏರಿಯಾಗಳಲ್ಲಿ ಪೊಲೀಸ್ ಸ್ಟೇಷನ್ಸ್, ಮೆಡಿಕಲ್ ಸ್ಟೋರ್ಸ್ ಎಲ್ಲೆಲ್ಲಿ ಪಬ್ಲಿಕ್ ಅಪ್ರೋಚ್ ಮಾಡ್ತಾರೆ ಆ ಜಾಗಗಳನ್ನ ಕೆಲ ಏರಿಯಾಗಳಲ್ಲಿ ಸ್ಯಾನಿಟೈಸ್ ಮಾಡ್ತಾ ಇದ್ದೇವೆ. ಸೊ ಡಿಸ್ಪ್ಲೇ ಬಿಟ್ಟಿದ್ದೀವಿ. ಸೊ ನಮ್ಮ ಕೈಯಲ್ಲಾದಷ್ಟು ಅಳಿಲ್ ಸೇವೆ ಪ್ರತಿಯೊಬ್ಬ ನಾಗರಿಕನು ಮಾಡ್ತಾ ಇದ್ದಾನೆ. ಅವರೆಲ್ಲರಿಗೂ ಹ್ಯಾಂಡ್ಸ್ ಆಫ್ ಮಾಡ್ತಾ ನಮ್ಮ ಶಿಕ್ಷಣ ಸಂಸ್ಥೆಗಳು ಯಾರ್ಯಾರು ನಮಗೆ ಇದಕ್ಕೆ ಸಹಕಾರವನ್ನ ಮೊದಲು ಕೊಟ್ಟಿದ್ರು ಅವ್ರನ್ನ ಸ್ಮರಿಸ್ಕೊಂಡು ಅವ್ರ ಮುಖಾಂತರ ಇದನ್ನ ರಾಜ್ಯದ ಜನತೆಗೆ ಮುಟ್ಟಿಸ್ತಾ ಇದ್ದಾರೆ.
ಸುಪ್ರೀತ್ ಅವರೇ, ಯೂನಿವರ್ಸಿಟಿಲಿ LIC ಇನ್ಸ್ಪೆಕ್ಷನ್ ಜನವರಿಯಿಂದ ಮಾರ್ಚ್ ಒಳಗೆ ಮುಗಿಬೇಕು ಅನ್ನೋದನ್ನ ಕೇಳ್ಪಟ್ಟಿದ್ವಿ. ಈಗ ನೆಕ್ಸ್ಟ್ ಅದ್ರ ಕತೆ ಏನು? ಹಾಗಾದ್ರೆ ಈಗ ಮುಗಿದೋಯ್ತು, ಜನವರಿಯಿಂದ ಮಾರ್ಚ್ ಮುಗ್ದೇ ಹೋಯ್ತು, ಇವಾಗ ಏಪ್ರಿಲ್ ಬಂದಿದೆ, ಮೇ ಸ್ಟಾರ್ಟ್ ಆಗುತ್ತೆ ಇನ್ನೊಂದು ಸ್ವಲ್ಪ ದಿವಸದಲ್ಲಿ. ಈಗ ಇದ್ರ ಕತೆ ಏನು ಅಂತ LIC ಇನ್ಸ್ಪೆಕ್ಷನ್? ಬಿಕಾಸ್ ಆಫ್ ಈ COVID-19 ಸಮಸ್ಯೆಯಿಂದ ಏನಾಗಿದೆ, ವಿ ವರ್ ಎಟ್ ದಿ ವರ್ಜ್ ಆಫ್ ಕಂಪ್ಲೀಟಿಂಗ್ ದಿ ಪೋರ್ಷನ್ಸ್, ವಿ ವರ್ ಎಟ್ ದಿ ವರ್ಜ್ ಆಫ್ ಕಂಪ್ಲೀಟಿಂಗ್ ದಿ ಎಕ್ಸಾಮ್ಸ್. ಇಂಥ ಟೈಮಲ್ಲಿ ಏನಾಗಿದೆ, ಸೆಮಿಸ್ಟರ್ ಮಧ್ಯದ ಭಾಗದಲ್ಲಿ ಅಥವಾ ಮುಕ್ಕಾಲ್ ಇರುವಂಥ ಭಾಗದಲ್ಲಿ ಈ ಒಂದು ಲಾಕ್ಡೌನ್ ಸಮಸ್ಯೆ ಆಯಿತು. ಈ ಲಾಕ್ಡೌನ್ ಸಮಸ್ಯೆ ಆದಾಗ ಈಗ ಆನ್ಲೈನ್ ಕೋರ್ಸಸ್ ಸಮಸ್ಯೆ ಇರ್ಬೋದು, ಬಟ್ ಆನ್ಲೈನ್ ಕೋರ್ಸಸ್ ಯಾವುದಿತ್ತು ಅವೆಲ್ಲ ನಡ್ಕೊಂಡು ಹೊರಟೋಯ್ತು. ಯಾಕಂದರೆ ಇಟ್ ವಾಸ್ ಅರ್ಲಿಯರ್ ಆನ್ಲೈನೇ ಇತ್ತು, ಅದು ಹಾಗೆ ನಡ್ಕೊಂಬಂತು. ಬಟ್ ರೆಗ್ಯುಲರ್ ಕ್ಲಾಸಸ್ಸನ್ನು ಕೂಡ ಆನ್ಲೈನ್ ಕ್ಲಾಸಸ್ ಮುಖಾಂತರ ಎಲ್ಲ ಕಾಲೇಜಿನವರು ಕೂಡ ಬ್ಯಾಂಗ್ಳೂರು ಯೂನಿವರ್ಸಿಟಿಯ ನಾರ್ಮ್ಸ್ ಏನಿದೆ ಅದ್ರ ಪ್ರಕಾರ ಅಥವಾ ಯೂನಿವರ್ಸಿಟಿ ಗೈಡ್ಲೈನ್ಸ್ ಏನಿದೆ ಅದ್ರ ಮುಖಾಂತರ, ಸೊ ದಟ್ ಯಾಕಂದರೆ ಶಿಕ್ಷಣ ಸಂಸ್ಥೆಗಳದ್ದು ಏನಂದರೆ ಮಕ್ಕಳ ಶಿಕ್ಷಣವೇ ನಮ್ಮ ಆದ್ಯ ಕರ್ತವ್ಯ, ಆದ್ದರಿಂದ ಅದು ತಡೆ ಆಗಬಾರ್ದಂತ ಹೇಳಿ ಆನ್ಲೈನ್ ಕೋರ್ಸಸ್ ಮುಖಾಂತರ ಎಲ್ಲ ಮಾಡಿ ಮುಗಿಸ್ತಾ ಇತ್ತು. ಬಟ್ ಈ LIC ಇನ್ಸ್ಪೆಕ್ಷನ್ ಇದೆ, ಲೋಕಲ್ ಎನ್ಕ್ವೈರಿ ಕಮಿಟಿ ಏನು ಇನ್ಸ್ಪೆಕ್ಷನ್ಸ್ ಮಾಡ್ತಾರೆ, ದಟ್ ಈಸ್ ರಿನ್ಯೂವಲ್ ಆಫ್ ಅಫಿಲಿಯೇಷನ್. ಈ ವರ್ಷ ನಿಮ್ಮ ಚಾನಲ್ ಮುಖಾಂತರ ಕಳಕಳಿಯಿಂದ ಏನು ಪ್ರಾರ್ಥನೆ ಮಾಡ್ತೀವಿ ಅಂದರೆ, ಸಾಕಷ್ಟು ಜನ ಪ್ರಿನ್ಸಿಪಾಲ್ಸ್ ಇರ್ಬೋದು ನಾವು, ಆಮೇಲೆ ಸಾಕಷ್ಟು ಜನ ಫ್ಯಾಕಲ್ಟಿ ಮೆಂಬರ್ಸು ಎಲ್ಲ ಈ ಆನ್ಲೈನ್ ಕ್ಲಾಸಸ್ಸು ಇವೆಲ್ಲ ತೊಗೊಳೋದ್ರಲ್ಲಿ ತತ್ತರಿಸೋಗಿದ್ದಾರೆ. ಈ ವರ್ಷ ಮಾಡಬೇಡಿ, ಇದೊಂದು ವರ್ಷ ಬಿಟ್ಬಿಡಿ. ಕಾಲೇಜ್ಗಳು ಎಲ್ಲೂ ಓಡೋಗಲ್ಲ. ಒಂದು ವರ್ಷ ಮಾಡೋಕ್ಕಾಗದೇ ಇರೋವಂಥದ್ದನ್ನು ನೆಕ್ಸ್ಟ್ ಇಯರ್ ತೊಗೊಳ್ಳಿ. 2 ವರ್ಷದ್ದನ್ನು ಕೂಡ ಏನು 2 years ಬ್ಯಾಲೆನ್ಸ್ ಶೀಟ್ ಕಂಪೈಲ್ ಮಾಡ್ದಂಗೆ 2 ವರ್ಷದ್ದನ್ನು ಸೇರಿಸಿ LIC ಇನ್ಸ್ಪೆಕ್ಷನ್ ಮಾಡ್ಬೋದು. ಅಟ್ಲೀಸ್ಟ್ ಆ ಪರ್ಟಿಕ್ಯುಲರ್ ಈಗ ಒಂದು LIC ಇನ್ಸ್ಪೆಕ್ಷನ್ ಬರಬೇಕಂತಂದರೆ ಸಾಕಷ್ಟು ತಯಾರಿ ಮಾಡ್ಕೊಳ್ಬೇಕು, ಸಾಕಷ್ಟು ಸಿದ್ಧತೆ, ಪೂರ್ವ ಸಿದ್ಧತೆ ಎಲ್ಲ ಇರ್ತದೆ. ಅದಕ್ಕೆ ಈ ವರ್ಷ LIC ಇನ್ಸ್ಪೆಕ್ಷನ್ ಸ್ಟಾಪ್ ಬೇರೆ ಸಿದ್ಧತೆನೂ ಇರುತ್ತೆ ಅಂತ ಕಾಣುತ್ತಲ್ವಾ? ಅದು ಮಾಧ್ಯಮದ ಮುಂದೆ ಹೇಳಲಿಕ್ಕೆ ಆಗಲ್ಲ. ಇರೋ ಸತ್ಯ ನೋಡಿ, ನೀವ್ ಹೇಳಲ್ಲ ಅಂದ್ರೆ ನಾವು, ನನಗೆ ಗೊತ್ತಿರಂಗೆ ಅದರಲ್ಲಿ ಬೇಕಾದಷ್ಟು ಭ್ರಷ್ಟಾಚಾರ ಕೂಡ ಅಡಗಿರುತ್ತೆ ಅಂತ ನಾನು ಭಾವಿಸ್ತೇನೆ. ಅದರಿಂದ ಅದನ್ನ ಇಂಥ ಪರಿಸ್ಥಿತಿಯಲ್ಲಿ ನಿಲ್ಸೋದು ಒಳ್ಳೆಯದು. ಇಂಥ ಪರಿಸ್ಥಿತಿಯಲ್ಲಿ LIC ಇನ್ಸ್ಪೆಕ್ಷನ್ ಕೂಡ ನಿಲ್ಲಿಸಿದ್ರೆ ಅಟ್ಲೀಸ್ಟ್ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ಗೆ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಯಾವ್ಯಾವ ಕಾಲೇಜಿಗೆ ಏನು ಪರ್ಮಿಷನ್ಸ್ ಕೊಟ್ಟಿದ್ದಾರೆ ಅದೆಲ್ಲ ಹಾಗಾಗಿ ಇರ್ತದೆ, ಎಲ್ಲೂ ಹೋಗೋದಿಲ್ಲ. ಈಗ NAC ಕಮಿಟಿ ಎಲ್ಲ ಬಂದಾಗ 10 ವರ್ಷದ್ದು 5 ವರ್ಷದೆಲ್ಲ ಕೇಳ್ದಂಗೆ ಇವರು 2 ವರ್ಷದ್ದನ್ನು ಸೇರಿಸಿ ದೇ ಕ್ಯಾನ್ ಟ್ರೈ ಟು ಡೂ ಇಟ್. ಅದನ್ನ ಮಾಡಬಹುದು. ಮ್ಯಾನೇಜ್ಮೆಂಟ್ ನಿಜವಾಗ್ಲೂ ಅನುಕೂಲ. ಮ್ಯಾನೇಜ್ಮೆಂಟ್ ಒಬ್ಬರೇ ಅಲ್ಲ, ಮಾನಸಿಕವಾಗೂ ಕೂಡ ಮ್ಯಾನೇಜ್ಮೆಂಟ್ ಒಬ್ಬರೇ ಅಲ್ಲ. ಅಲ್ಲೇನಾಗುತ್ತೆ, ಬಹುತೇಕ ಕಡೆ ಕಾಲೇಜ್ನಲ್ಲಿ ಇರ್ತಕ್ಕಂಥ ಪ್ರಿನ್ಸಿಪಾಲ್ಗಳಿಗೂ ಕೂಡ ತುಂಬ ಹೊರೆ. ಮತ್ತು ಈ ಅಕಾಡೆಮಿಕ್ ನೋಡೋಕ್ಕೆ ಚಾನ್ಸೇ ಇರೋದಿಲ್ಲ. ಇದ್ರ ಜೊತೆ ಅಕೌಂಟಬಿಲಿಟಿ ಆ್ಯಂಡ್ ಇದ್ರ ಜೊತೆಗೆ ಏನಾಗುತ್ತೆ, ಈವನ್ ಲೆಕ್ಚರರ್ಸ್ ಕೂಡ ಈ ಕೆಲಸಕ್ಕೆ ಉಪಯೋಗಿಸ್ಕೊಳ್ಬೇಕಾಗತ್ತೆ. ಯಾಕಂದರೆ ಪ್ರಿನ್ಸಿಪಾಲ್ರು ಒಬ್ಬರೇ ಮಾಡಲಿಕ್ಕಾಗಲ್ಲ, ಆ ಲೆಕ್ಚರರ್ಸ್ ಕೂಡ ತೊಗೊಳ್ತಾರೆ. ಲೆಕ್ಚರರ್ಸ್ಗೆ ಅಲ್ಲಿ ಆನ್ಲೈನ್ ಕ್ಲಾಸೇ ಮಾಡಬೇಕಾ ಅಥವಾ ರೆಗ್ಯುಲರ್ ಕ್ಲಾಸೇ ಮಾಡಬೇಕಾ, ಮತ್ತು ಸಿಕ್ಕೋದು ಎಕ್ಸಾಮಿನೇಷನ್ಗೆ ಮುಂಚೆ ಸಿಕ್ಕುವಂಥದ್ದು ಬರೀ ಇವತ್ತು ಪೇಪರಲ್ಲೂ ಕೂಡ ಅನೌನ್ಸ್ ಮಾಡಿದ್ದಾರೆ. ಮಾನ್ಯ ವೈಸ್ ಚಾನ್ಸಲರ್ ಅವರು ಕೂಡ ಲಾಕ್ಡೌನ್ ಓಪನ್ ಆದ 4 ವಾರಗಳಲ್ಲಿ ಪರೀಕ್ಷೆ ಅಂತ. ಆ ಪರೀಕ್ಷೆ ಅನೌನ್ಸ್ ಆಯಿತು ಅಂದರೆ ಆ ಪರೀಕ್ಷೆ ಆದ ತಕ್ಷಣ ವ್ಯಾಲ್ಯೂಯೇಷನ್ ಇರುತ್ತೆ. ಅದಾದಮೇಲೆ ಏನು ನೆಕ್ಸ್ಟು ಸೆಮಿಸ್ಟ್ರ್ ಸ್ಟಾರ್ಟ್ ಆಗುತ್ತೆ. ಮತ್ತೆ ಮಾಸ್ಟರ್ ಡಿಗ್ರಿ ಇನ್ನೂ ಇದು ಅನೌನ್ಸ್ ಆಗಿಲ್ಲ, ಏನು ಟೈಮ್ ಟೇಬಲ್ಸ್ ಯಾವುದು ಅನೌನ್ಸ್ ಆಗಿಲ್ಲ. ಈ ಗೊಂದಲಗಳ ಮಧ್ಯೆ ತಿರುಗಿ LIC ಇನ್ಸ್ಪೆಕ್ಷನ್ನು ಅನವಶ್ಯಕ ಅಂತ ಎಲ್ಲವೂ ಮಿನಿಮಮ್ ಅಪ್ಲಿಕೇಶನ್ ಆಫ್ ಮೈಂಡ್. ನಾನು ಹೇಳ್ತೀನಲ್ಲ, ಮೇಲೆ ಕೂತಿರ್ತಕ್ಕಂಥವ್ರು ಅವ್ರು ಬರೀ ಅವರ ಆಲೋಚನೆ ಪೂರ್ವಕವಾಗಿ ನೋಡ್ತಾರೆ ಹೊರತು ಕೆಳಮಟ್ಟದಲ್ಲಿ ಇರ್ತಕ್ಕಂಥ ಸಾಧಕ ಬಾಧಕವನ್ನ ಕರಿಬೇಕು, ಚರ್ಚೆ ಮಾಡಬೇಕು, ಸ್ಟೇಕ್ ಹೋಲ್ಡರ್ಸ್ ಅನ್ನು ಕೂರಿಸ್ಕೊಬೇಕು, ಅದಿಲ್ವೇ ಇಲ್ಲ. ಇದೊಂಥರ ಧೋರಣೆ. ಯಾಕೋ ಗೊತ್ತಿಲ್ಲ, ಈ ಅಧಿಕಾರಿಶಾಹಿಗಳಲ್ಲಿ ನಾನ್ ತಿಳಿದಿರೋದೇ ಗ್ರೇಟು, ನಾನ್ ಬಿಟ್ರೆ ಪ್ರಪಂಚ ಇಲ್ಲ, ನಾನ್ ನಡೆಸ್ದಂಗೆ ನಡೆ ಅನ್ನೋವಂಥದ್ದಿದೆ. ಇದನ್ನ ಬಿಡೋ ತನಕ ನಮ್ಮ ಶಿಕ್ಷಣ ಇಲಾಖೆಗಳಂತೂ ಉದ್ಧಾರ ಆಗಲ್ಲ. ನಾವು ಕೂಡ ಬರೀ ಬಯಸ್ಕೊಂತ ಇರ್ಬೇಕೆ ಹೊರತು ಸತ್ಯಕ್ಕೆ ತುಂಬಾ ದೂರ ಇರುತ್ತೆ. ಇವಾಗ ಡಿಗ್ರಿ ಕ್ಲಾಸಸ್ಗಳ ಕತೆ ಏನು ಅಂತ, ಯಾಕೆಂದ್ರೆ ಎಕ್ಸಾಮ್ಗಳ ಹತ್ರ ಬರ್ತಾ ಇತ್ತು. ಎಷ್ಟೋ ಡಿಗ್ರಿ ಕ್ಲಾಸಸ್ಗಳಲ್ಲಿ ಇನ್ನೂ ಪೋರ್ಷನ್ಗಳು ಕಂಪ್ಲೀಟ್ ಆಗಿರಲಿಲ್ಲ. ನೆಕ್ಸ್ಟ್ ಏನು ಮಾಡ್ತಾರೆ ಹಾಗಾದ್ರೆ ಡಿಗ್ರಿ ಸ್ಟೂಡೆಂಟ್ಸ್ ಅನ್ನೋದು ಪ್ರಶ್ನೆ. ಇಲ್ಲ, ಡಿಗ್ರಿ ಸ್ಟೂಡೆಂಟ್ಸ್ ಎಲ್ರಿಗೂ ಪೋರ್ಷನ್ಸ್ ಎಲ್ಲ ಕಡೆನೂ ಆಗ್ತಾ ಇದೆ. ಈಗ ಕೆಲವೊಂದು ಪ್ರೈವೇಟ್ ಆ್ಯಪ್ಸ್ ಎಲ್ಲ ಇತ್ತು, ಆ ಆ್ಯಪ್ ಮುಖಾಂತರನೂ ಕೂಡ ಆನ್ಲೈನ್ ಕ್ಲಾಸಸ್ ಕಂಡಕ್ಟ್ ಮಾಡ್ತಾ ಇತ್ತು. ನಾಟ್ ಓನ್ಲಿ ದಟ್, ಲಾಟ್ ಆಫ್ ಕಾಲೇಜಸ್, ಈಗ ನಮ್ಮ ಕಾಲೇಜ್ಗಳಲ್ಲೆಲ್ಲ ಯೂಟ್ಯೂಬ್ ಚಾನಲನ್ನು ವಿ ಹ್ಯಾವ್ ಟೇಕನ್ ಆಸ್ ಅ ಪ್ಲ್ಯಾಟ್ಫಾರ್ಮ್. ಆನ್ಲೈನ್ ವೀಡಿಯೋಸ್ನ ತೊಗೊಂಡು ಅದಕ್ಕೆ ಎಂಬೆಡ್ ಮಾಡಿ, ಲೋಗೋ ಆಫ್ ದಿ ಕಾಲೇಜ್ ಎಂಬೆಡ್ ಮಾಡಿ ಅದನ್ನು ಕಳಿಸೋದು, ಅದ್ರ ಮುಖಾಂತರ ಮಾಡಿ ವಿ ಆರ್ ಟ್ರೈಂಗ್ ಟು ಡೂ ಇಟ್. ಮತ್ತು ಈ ಕೆಲವು ಮೋಸ್ಟ್ ಆಫ್ ದಿ ಪ್ಲೇಸಸ್ ಈ ಝೂಮ್ ಆ್ಯಪ್ ಏನಿತ್ತು, ಝೂಮ್ ಆ್ಯಪ್ ಮುಖಾಂತರ ಮಾಡ್ತಾಯಿದ್ರು. ಅದನ್ನು ಈಗ ನಿನ್ನೆಯಿಂದ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅದನ್ನು ಸ್ಟಾಪ್ ಮಾಡಿದೆ. ಬಿಕಾಸ್ ಡೇಟಾ ಸೋರಿಕೆ ಆಗ್ತಾ ಇದೆ ಮತ್ತು ಎಲ್ಲ ಪರ್ಸ್ನಲ್ ಇನ್ಫಾರ್ಮೇಷನ್ಸು ಕೂಡ ಇಟ್ ಈಸ್ ಬೀಯಿಂಗ್ ಹ್ಯಾಕ್ಡ್ ಅಂತ ಹೇಳಿ, ಇಟ್ ಈಸ್ ಬೇಸಿಕಲಿ ಟ್ರೀಟೆಡ್ ಆಸ್ ಎ ಹ್ಯಾಕಿಂಗ್ ವೆಬ್ಸೈಟ್ ಅಂತ, ಹ್ಯಾಕಿಂಗ್ ಸೈಟ್ಸ್ ಅವೆಲ್ಲ. ಜೊತೆಗೆ ಸಿಂಗಪೂರ್ನಲ್ಲಿ ಆಲ್ರೆಡಿ 2 ವರ್ಷ ಆಗಿದೆ ಈ ಝೂಮ್ ಆ್ಯಪನ್ನು ಫಾರ್ ಒಂದು
ಎಷ್ಟೋ ಸಾವಿರ ಹ್ಯಾಕರ್ಸ್ಗೆ ಆಲ್ರೆಡಿ ಇಟ್ ಹಸ್ ಬಿನ್ ಶೇರ್ಡ್. ಇಟ್ ಈಸ್ ಆಲ್ರೆಡಿ ಶೇರ್ಡ್. ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾದ ವಿಷಯ ಅಂದರೆ ನೋಡಿ, ಈಗ ಯಾವುದೋ ಒಂದು ಚಾನಲ್ಲು, ಈಗ ನಿಮ್ಮ ಚಾನಲ್ಲು ಇಲ್ಲಿ ಅಥವಾ ಯಾವುದೋ ಒಂದು ಹೋಟೆಲ್ಲು, ಆ ಹೋಟೆಲ್ ರೆಸಿಪಿ ಅದು ಮಾಡೋವಂಥ ರೆಸಿಪಿನೇ ಬೇರೆ, ಅದನ್ನು ಹುಡ್ಕೊಂಡು ಜನ ಹೋಗ್ತಾರೆ. ಹಾಗೆ ನಮ್ಮ ಯೂನಿವರ್ಸಿಟಿಗಳು, ಐ ಆಮ್ ಟಾಕಿಂಗ್ ಅಕ್ರಾಸ್ ದಿ ಕಂಟ್ರಿ, ನಮ್ಮ ಯೂನಿವರ್ಸಿಟಿಗಳ ರೆಸಿಪಿನೇ ಬೇರೆ ಇರುತ್ತೆ. ಆ ರೆಸಿಪಿನ ಈಗ ಒಂದು ಹೋಟ್ಲೋನೇ ಒಂದು ರೆಸಿಪಿನ ಪಕ್ಕದ ಹೋಟ್ಲೋನು ಕೊಡಲ್ಲ ಅಂತಂದಾಗ ನಮ್ಮ ಎಂಟೈರ್ ಯೂನಿವರ್ಸಿಟಿ ರೆಸಿಪಿ ಈಸ್ ಬೀಯಿಂಗ್ ಕೂತ್ಕೊಂಡು ಜಾಗದಲ್ಲಿ ಚೈನಾದಲ್ಲಿ ಕೂತ್ಕೊಂಡು ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ. ಆಲ್ ದಿ ಡೇಟಾಸ್ ಪಾಲಿಸಿ ಇದೆ, ಸ್ಟೂಡೆಂಟ್ಸ್ ಎಲ್ಲ ಬೇರೆ ದೇಶಗಳಲ್ಲಿ ಇಲ್ಲ. ಇದೊಂದು ಪಾಲಿಸಿ ಚೈನಾ ಬಂದ್ಬಿಟ್ಟು ಅವ್ರ ಎನ್ಸ್ಕ್ರಿಪ್ಟ್ ಇಲ್ಲ, ಅವರು ನೋಡಬಹುದು. ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಇಲ್ವೇ ಇಲ್ಲ ಇದಕ್ಕೆ. ಅದರಲ್ಲಿ ಫೇಸ್ಬುಕ್ ಇಂದ ಅಟ್ಯಾಚ್ ಆಗಿರುತ್ತೆ, ಪರ್ಸ್ನಲ್ ಡೇಟಾ ಸಿಕ್ಕತ್ತೆ, ಬ್ಯಾಂಕಿಂಗ್ ಡೀಟೇಲ್ಸ್ ಸಿಕ್ಕತ್ತೆ, ಮತ್ತು ಈ ಆನ್ಲೈನ್ ವ್ಯವಸ್ಥೆ ಏನಿದೆಯಲ್ಲ ಫಾರ್ ದಿ ಪರ್ಪಸ್ ಆಫ್ ಈ ಝೂಮ್ ಆ್ಯಪ್ ಎಲ್ಲ ಯಾವಾಗಲೂ ಆ ಡೇಟಾ ಕೂಡ ಹಿಡ್ಕೊಂಡು ಕೂತ್ಕೊಂಡಿರ್ಬೇಕು. ಆ ಡೇಟಾ ರಫ್ಲಿ ಅಬೌಟ್ ನನ್ನ ಅಂದಾಜು 400 ಡಿಸ್ಕಸ್ ಮಾಡಿದ್ರೆ 400 MB. ಇದ್ರ ಮಧ್ಯೆ ಏನಾಗ್ತಾ ಇದೆ, ಈ ಖಾಸಗಿ ಸರ್ವಿಸ್ ಪ್ರೊವೈಡರ್ಸ್ ಇರ್ತಾರಲ್ಲ, ಮುಂಚೆ 150 ರೂಪಾಯಿಂದ 200 ರೂಪಾಯಿಗೆ ಸೇಲ್ ಆಗ್ತಾ ಇದ್ದಂಥ ಒಂದೊಂದು ಡೇಟಾ ಐಡಿಸು, ಆ ಐಡಿ ಏನು ಯೂಸರ್ ಐಡಿ ಏನಿದೆ, ಇವತ್ತಿನ ದಿವಸ ವಿ ಡೋಂಟ್ ವಾಂಟ್ ಟು ಮೆನ್ಷನ್ ಎನಿ ಆಫ್ ದೋಸ್ ನೇಮ್ಸ್, 6,500ದಿಂದ 10,000 ರೂಪಾಯಿಗೆ ಸೇಲ್ ಮಾಡ್ತಾ ಇದ್ದಾರೆ ಒಂದೊಂದು ಐಡಿನ. ಒಂದೊಂದು ಕಾಲೇಜ್ನವರು 10ರಿಂದ 15 ಅಥವಾ 10ರಿಂದ 20 ಐಡಿ ಮಿನಿಮಮ್ ತೊಗೊಳ್ಬೇಕು. ಅಲ್ಲಿಗೆ 1 ಲಕ್ಷ 2 ಲಕ್ಷ. ಎಲ್ಲ ಕಾಲೇಜ್ನವರು ಬಡ್ಜೆಟ್ ಬಡ್ಜೆಟ್ ಶಾಲೆಗಳಿದ್ದಂಗೆ ಬಡ್ಜೆಟ್ ಕಾಲೇಜಸ್ಸು ಸಾಕಷ್ಟು ಇದ್ದಾವೆ. ಎಲ್ಲಿ ತಗೊಳ್ಳಿಕ್ಕಾಗತ್ತೆ ಅಷ್ಟೊಂದು? ಈ ವ್ಯವಸ್ಥೆನ ಹೇಳ್ತಾ ಇದ್ದಾಗ ನನಗೆ ಇನ್ನೊಂದು ಪ್ರಶ್ನೆ ಉದ್ಭವ ಆಗುತ್ತೆ. ಈಗ ನಿಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ನೀವು ಆ್ಯಪನ್ನ ಇದು ಮಾಡಿ ಅದ್ರ ಮುಖಾಂತರ ನಿಮ್ಮ ಮಕ್ಕಳಿಗೆ ರೀಚ್ ಆಗ್ತಾ ಇದ್ದೀರಾ. ಅಂದರೆ ಇಡೀ ರಾಜ್ಯ, ನಾವು ಇಡೀ ದೇಶ ತಗೊಂಡಾಗ ಎಷ್ಟು ಜನತೆ ಜೊತೆ ಒಂದು ಆಂಡ್ರಾಯ್ಡ್ ಹೈಯರ್ ಎಂಡ್ ಫೋನ್ಗಳಿದಾವೆ, ಅವ್ರ ಅಪ್ಪ ಅಮ್ಮನ ಹತ್ರ ಎಷ್ಟು ಜನರ ಹತ್ರ 4G ಟೆಕ್ನಾಲಜಿನೇ ಇದೆ, ಅವರ ಜೊತೆ 4G ಟೆಕ್ನಾಲಜಿಗಿಂತ ಅಲ್ಲ, ಡೇಟಾ ಏನು ಪೇಮೆಂಟ್ ಮಾಡ್ಬೇಕಲ್ಲ ಅವರು, ಆ ಡೇಟಾಗೋಸ್ಕರ ಪೇಮೆಂಟ್ ಮಾಡೋದಕ್ಕೆ ಎಷ್ಟೋ ಜನ ಮಕ್ಕಳು ಫೀಸ್ ಪೇ ಮಾಡಕ್ಕೆ ಇಲ್ಲ. ಅಲ್ಲ, ಯೂನಿವರ್ಸಿಟಿಗಳು ಕೇಳ್ತಾರೆ ಆನ್ಲೈನ್ ಮಾಡ್ಬಿಡಿ ಅಂತಾರಲ್ಲ, ಇವ್ರಿಗೆ ಏನ್ ಕಾಮನ್ ಸೆನ್ಸ್ ಇಲ್ವಾ? ಅದಕ್ಕೊಂದು ಸೊಲ್ಯೂಷನ್ ಇದೆ. ಪ್ರತಿಯೊಂದು ಯೂನಿವರ್ಸಿಟಿಗಳಲ್ಲೂ ಮಾಸ್ ಮೀಡಿಯಾ ಕಮ್ಯುನಿಕೇಷನ್ ರಿಲೇಟೆಡ್ ಕೋರ್ಸಸ್ ಇದೆ. ಆ ಮಾಸ್ ಮೀಡಿಯಾ ಕಮ್ಯುನಿಕೇಷನ್ ಕೋರ್ಸಸ್ಸಿನ ಫೈನಲ್ ಇಯರ್ ಸ್ಟೂಡೆಂಟ್ಸು ಅವ್ರನ್ನೂ ಜೊತೆಗೆ ತೊಗೊಂಡು ಸ್ಟಾರ್ಟಪ್ ಕಂಪ್ನೀಸ್ ಸಾಕಷ್ಟಿದ್ದಾವೆ ನಮ್ಮವ್ರದ್ದೇ. ಆ ಸ್ಟಾರ್ಟಪ್ ಕಂಪ್ನೀಸ್ನ ಜೊತೆಗೆ ತೊಗೊಂಡು ದೇ ಕ್ಯಾನ್ ಡೆಫಿನೆಟ್ಲಿ ಟ್ರೈ ಟು ಇನ್ವಾಲ್ವ್ ದೆಮ್ ಆ್ಯಂಡ್ ಡೂಯಿಂಗ್ ದಟ್ ಪರ್ಟಿಕ್ಯುಲರ್ ಪ್ರಾಜೆಕ್ಟ್. ನನ್ನ ಪ್ರಕಾರ ಆ ಪರ್ಟಿಕ್ಯುಲರ್ ಪ್ರಾಜೆಕ್ಟು 1-1.5 ವಾರದಲ್ಲಿ ಇವತ್ತಿನ ದಿನ ಯಂಗ್ಸ್ಟರ್ಸ್ ಏನಿದ್ದಾರೆ ನಮ್ಮ ಬೆಂಗಳೂರಲ್ಲಿ, ಸೋ ಕಾಲ್ಡ್ ಸಿಲಿಕಾನ್ ಸಿಟಿ ಆಫ್ ಇಂಡಿಯಾ, 1 ವಾರದಲ್ಲಿ ಮುಗಿದೋಗುತ್ತೆ. ನನ್ನ ಪ್ರಕಾರ ಒಂದು 5ರಿಂದ 8 ಲಕ್ಷದಲ್ಲಿ ಆ ಆ್ಯಪೇ ಮುಗಿದೋಗುತ್ತೆ. ಆ ಡೇಟಾಸ್ ಕೂಡ ಎಲ್ಲೂ ಸೋರಿಕೆ ಆಗೋದಿಲ್ಲ, ನಮ್ಮ ಯೂನಿವರ್ಸಿಟಿ ಒಳಗೆ ಇರುತ್ತೆ. ಮತ್ತು ಯೂನಿವರ್ಸಿಟಿ ದೆಮ್ಸೆಲ್ವ್ಸ್ ಎಲ್ಲರಿಗೂ ಏನು ಸ್ಟೂಡೆಂಟ್ ID ನಂಬರ್ ಇದೆಯಲ್ಲ, ಆ ID ನಂಬರ್ ಹಾಕಿ ಲಾಗನ್ ಮಾಡಿದ್ರೆ ಮುಗೀತು. ಅದ್ರ ಮುಖಾಂತರ ಆ ಅಟೆಂಡೆನ್ಸ್ ಕೂಡ ಯೂನಿವರ್ಸಿಟಿಗಳಿಗೆ ಹೋಗ್ತದೆ. ಸೊ ಹಾಗಾಗಿ ಇಟ್ ಈಸ್ ಆಲ್ವೇಸ್ ಬೆಟರ್ ಟು ಹ್ಯಾವ್. ಹೌದು, ಯೂನಿವರ್ಸಿಟಿಯಿಂದ ಅದನ್ನು ಈಗ ಮಾರ್ಕ್ಸ್ ಕಾರ್ಡ್ಸ್ ಆಗಿರ್ಬೋದು, ಬೇರೆದಾಗಿರ್ಬೋದು, ಎಷ್ಟೊಂದು ಸಾಫ್ಟ್ವೇರ್ಸನ್ನು ಇನ್ಸ್ಟಾಲ್ ಮಾಡಿದಾರಲ್ಲ. ಇದಕ್ಕೊಂದು ಬೆಸ್ಟ್ ಉದಾಹರಣೆ ಅಂದ್ರೆ ನಮ್ಮ SITS. ಹೌದು, ಇಡೀ ಪ್ರಪಂಚದಲ್ಲಿ ನಮ್ಮ ರಾಜ್ಯದ ಶಿಕ್ಷಣ ಇಲಾಖೆಯ SITS ಇಸ್ ದಿ ವಂಡರ್ಫುಲ್. ಲಂಡನ್ ಅಲ್ಲಿ ಅಪ್ರಿಷಿಯೇಟ್ ಆಯ್ತು, WHO ಅಲ್ಲಿ ಅಪ್ರಿಷಿಯೇಟ್ ಆಯ್ತು. ಅವ್ರಿಗೆ ಆಶ್ಚರ್ಯ, ಇಷ್ಟು ದೊಡ್ಡ ಡೇಟಾ ಮಾಡ್ತಾ ಇದ್ದಾರೆ ಅಂತ. ಅಲ್ಲ, ಸೋರಿಕೆ ಅದೇ ಹೇಳ್ಬೇಡಿ, ನನಗೆ ಗೊತ್ತಾದ್ರೂ ನಾವು ನೆಗೆಟಿವ್ ಅನ್ನ ಇಟ್ಬಿಟ್ಟು ಪಾಸಿಟಿವ್ ಸೈಡ್ ಅಲ್ಲಿ ನೋಡಿದಾಗ ಇಡೀ ಪ್ರಪಂಚದಲ್ಲಿ ಇವತ್ತು ನಮ್ಮ ಕೋಟ್ಯಾಂತರ ಮಕ್ಕಳ ಒಂದು ಶೈಕ್ಷಣಿಕ ಮತ್ತೆ ಇತರೆ ಎಲ್ಲವನ್ನ ನಿಯಂತ್ರಿಸುವಂತ ಒಂದು ವ್ಯವಸ್ಥೆ ನಿಜವಾಗ್ಲೂ ಯಾರಿಗೂ ಗೊತ್ತಿಲ್ಲ. ಇದು ನಾವು ನಿಮ್ಮ ಚಾನೆಲ್ ಮುಖಾಂತರ ಇದೊಂದು ತುಂಬಾ ದೊಡ್ಡ ಹಿಡನ್ ಥಿಂಗು. ಸುಧಾಮೂರ್ತಿಗೆ ಥ್ಯಾಂಕ್ಸ್ ಹೇಳ್ಬೇಕು, ಯಾಕೆಂದ್ರೆ ಅವರ ಒಂದು ಆಸೆ SITS ನಮ್ಮ ಶಿಕ್ಷಣ ಇಲಾಖೆಗೆ ಅದು ನಾವು ಮಾಡ್ಲಿ, ನಮ್ಮಲ್ಲೇ ಮಾಡ್ಲಿ, ಫಸ್ಟ್ ನಮ್ಮ ರಾಜ್ಯದಲ್ಲೇ ಆಗ್ಲಿ ಅಂತಕ್ಕಂಥದ್ದು ಅಂತ ನನಗೆ ಇರ್ತಕ್ಕಂಥ ಇನ್ಪುಟ್ಸು. ಆದ್ರೆ ಇಂಥ ಒಂದು ಸೊಲ್ಯೂಷನ್ ಇದೆಯಲ್ಲ, ಇವತ್ತು ಪ್ರೋಗ್ರೆಸ್ ರಿಪೋರ್ಟ್ ಇಂದ ಹಿಡಿದು ಮಕ್ಕಳ ಅಟೆಂಡೆನ್ಸ್ ಇಂದ ಹಿಡಿದು ಎಲ್ಲವೂ ಇದೆ. ಅದೇ ರೀತಿ ಅದೇ ಪ್ಲಾಟ್ಫಾರ್ಮ್ ಅನ್ನ ನಿಮ್ಮ ಯೂನಿವರ್ಸಿಟೀಸ್ಗಳಲ್ಲೂ ಹಾಕಬಹುದು. ಇದರ ಸ್ಟಾರ್ಟ್ಅಪ್, ಯಾಕೆ ನಾನು ಸ್ಟಾರ್ಟ್ಅಪ್ ಕಂಪ್ನೀಸ್ ನಾನು ಮೆನ್ಷನ್ ಮಾಡಿದೆ ಅಂತಂದ್ರೆ, ದೇರ್ ಆರ್ ಲಾಟ್ ಆಫ್ ಯೂತ್ಸ್ ಹೂ ಹ್ಯಾವ್ ಗಾಟ್ ಅಬಂಡೆಂಟ್ ನಾಲೆಜ್. ಅವ್ರನ್ನ ಯೂಸ್ ಮಾಡಿದ್ರೆ ಅವ್ರಿಗೂ ಒಂದು ಕೆಲಸ ಕೊಟ್ಟಂಗಾಗುತ್ತೆ. ಅಕಸ್ಮಾತ್ ಇಲ್ಲ ಯಾರೋ ಹೊಸಬ್ರು ಆ ಸ್ಟೂಡೆಂಟ್ಸ್ಗೆ ಅಥವಾ ಆ ಸ್ಟಾರ್ಟಪ್ ಕಂಪ್ನೀಸ್ಗೆ ಕೊಟ್ಟು ನಾವು ಯಾಕೆ ಟೆಸ್ಟ್ ಮಾಡಬೇಕು ಅಂದರೆ ಯೂಸ್ ಮಾಡ್ಕೊಳ್ಳಿ. ಇನ್ಫೋಸಿಸ್ ಅಂತ ಸಂಸ್ಥೆಗಳನ್ನ ಯೂಸ್ ಮಾಡ್ಕೊಳ್ಳಿ, ವಿಪ್ರೋ ಅಂತ ಸಂಸ್ಥೆಗಳನ್ನ ಯೂಸ್ ಮಾಡ್ಕೊಳ್ಳಿ. ಅಂಥ ಸಂಸ್ಥೆಗಳನ್ನ ಯೂಸ್ ಮಾಡಿಕೊಂಡ್ರೆ ಕೇವಲ ಮೂರೇ ದಿನದಲ್ಲಿ ಅಂಥ ಆನ್ಲೈನ್ ಕೋರ್ಸಸ್ಸನ್ನು ಇಮ್ಮಿಡಿಯೇಟ್ಲಿ ಇಟ್ ವಿಲ್ ಬಿ ಲಾಂಚ್ಡ್.
ದಟ್ ವುಡ್ ಬಿ. ಆಮೇಲೆ ಈ ಝೂಮ್ ಆ್ಯಪನ್ನು ಏನು ಯೂಸ್ ಮಾಡ್ತಾ ಇದ್ದಾರಲ್ಲ, ಅದರಲ್ಲಿ ಇರೋವಂಥ ಡೇಟಾ ಆಲ್ರೆಡಿ ಲಕ್ಷಾಂತರ ಕೋಟಿಗೆ ಆಲ್ರೆಡಿ ಸೇಲ್ ಆಗೋಗಿದೆ. ಸೊ ಇಟ್ ಈಸ್ ಹೈಲಿ ರಿಡಿಕ್ಯುಲಸ್. ಸೊ ಇಟ್ ಈಸ್ ಆಲ್ವೇಸ್ ಬೆಟರ್. ಮಾಡಕ್ಕಾಗಲ್ಲ, ಕೊಟ್ಬಿಟ್ಟಿದೀವಿ ನಾವೆಲ್ಲ. ಇವನ್ ನೋಡಿ, ಅಲ್ಲ, ಅದನ್ನ ಯಾವುದೇ ಒಂದಾದ್ರೂ ನೋಡ್ಬೇಕಾಗತ್ತೆ. Stop ಮಾಡಕ್ಕೆ ನಮಗೆ ನೋಡಿದ ತಕ್ಷಣ ನಮಗೂ ಎಚ್ಚೆತ್ಕೊಂಡು ಇದನ್ನ ತಕ್ಷಣ ನಿಲ್ಸಿ ಅಂತ ನಾನು ಕೂಡ ನಿಮ್ಮ ಮಾಧ್ಯಮದ ಮುಖಾಂತರ ಅನೇಕ ಶಾಲೆಯವರು. ಆಮೇಲೆ ನಮ್ ಪೀಕ್ ಸಮ್ಮರ್, ನಮ್ದು ಪೀಕ್ ಸಮ್ಮರ್, ನನಗೆ ಗೊತ್ತಿಲ್ಲ ನಿಮ್ಮ ಇದು ಟೆಲಿಕಾಸ್ಟ್ ಯಾವಾಗ ಆಗುತ್ತೋ, ಇದು ಸಮ್ಮರ್ ಅಲ್ಲಿ ಇದೀವಿ. ಏನೋ ನಾವೆಲ್ಲ ಆನ್ಲೈನ್ ಮಾಡ್ಬೇಕು, ಇದು ಒಂಥರ ದಂಧೆ ಆಗ್ಬಿಟ್ಟಿದೆ ಶಾಲೆಗಳು. ಕೆಲವೊಂದು ಆನ್ಲೈನ್ ಮಾಡ್ತಾ ಇದೀವಿ, ನಮ್ಗೆ ದುಡ್ಡು ಕೊಡಿ, ಬೇಕಾಗಿಲ್ಲ, ಸಮ್ಮರ್ ಮುಗಿಲಿ, ಮೇ ಎಂಡ್ ಆಗ್ಲಿ, ಅನಿವಾರ್ಯ ಬೇಸಿಕಲಿ ಸಮ್ಮರ್ ವೆಕೇಶನ್. ಮಕ್ಕಳು ಆರಾಮಾಗಿರಲಿ. ದಿಸ್ ಇಸ್ ಬೇಸಿಕಲಿ ಸಮ್ಮರ್ ವೆಕೇಶನ್. ಈ ಆನ್ಲೈನ್ ತಿರ್ಗಾ ಕೋಚಿಂಗ್ ಮಾಡ್ತೀವಿ ಅಂತ ಹೇಳಿ ಕೆಲವೊಂದು ಪ್ರತಿಷ್ಠಿತ ಶಾಲೆಗಳು ಆನ್ಲೈನ್ ಕೋಚಿಂಗ್ ಮಾಡ್ತಾ ಇದೀವಿ ಅಂತ ಹೇಳಿ ಫೋನ್ ಮಾಡೋದು ಪೇರೆಂಟ್ಸ್ಗೆ. ಅಲ್ಲೇನಾಗ್ತಾ ಇದೆ ಅಂತಂದರೆ ದೆರ್ ಈಸ್ ಅಗೇನ್ ಎ ಡಿಸ್ಪ್ಯಾರಿಟಿ ಕ್ರಿಯೇಟೆಡ್ ಅಮಾಂಗ್ ಪೇರೆಂಟ್ಸ್. ನೋಡಿ, ನನ್ನ ಮಕ್ಳಿಗೆ ಆಲ್ರೆಡಿ ಕ್ಲಾಸಸ್ ಸ್ಟಾರ್ಟ್ ಆಗಿದೆ, ಇಟ್ ಈಸ್ ಗೋಯಿಂಗ್ ಆನ್. ಸಿ ಅಗೇನ್ ಓವರ್ ದಿ ಫೋನ್ ಕಾಲ್, ಅವ್ರ ಮಕ್ಳಿಗೆ ಸ್ಟಾರ್ಟ್ ಆಗಿದೆ, ನಿಮ್ಮ ಮಗು ಯಾವ ಶಾಲೆ? ಎಸ್, ಸಾಲನಾದರೂ ಮಾಡಿ ತಿರ್ಗಾ ಆನ್ಲೈನಲ್ಲೇ ಗಂಡನ ಜೇಬಿಗೆ ಕತ್ರಿ ಅಲ್ಲಿ ಡೆಬಿಟ್ ಕಾರ್ಡು ಕ್ರೆಡಿಟ್ ಕಾರ್ಡು ಆನ್ಲೈನಲ್ಲಿ ಸ್ವೈಪ್ ಮಾಡಿ ತೆಗೆದ ಸಂಸ್ಥೆ. ಇವರೆಲ್ಲ ಈ ಪಾಲಕತ್ವ ವರ್ಗ ಇದೆಯಲ್ಲ, ನಾನು ಮಾತ್ರ ಸಿಕ್ಕಾಬಟ್ಟೆ ವಿರೋಧಿ. ಯಾಕೆಂದ್ರೆ ಇವತ್ತು ಶಿಕ್ಷಣ ಸಂಸ್ಥೆಗಳನ್ನ ಒಂದು ರೀತಿಯಲ್ಲಿ ಮೇಲೆ ಕೂರಿಸಿರೋದು ಇವರೇ. ಹಾಸಿಗೆ ಹಾಕೊಂಡು ಅಪ್ಲಿಕೇಶನ್ ತಗೊಂಡು ಇಂಥ ಶಾಲೆಯಲ್ಲಿ ಸೀಟ್ ಸಿಕ್ಕಿದ್ರೆ ನನ್ನ ಒಂದು ಪ್ರತಿಷ್ಠೆ ಹೆಚ್ಚತ್ತೆ ಅನ್ನತಕ್ಕಂಥದ್ದು ಒಂದು ಕಡೆ. ಎರಡನೇ ಕಡೆ, ನನ್ನ ಮಗುಗೆ ಪಕ್ಕದ ಮನೆಯಲ್ಲಿ ಸಿಕ್ಕಿದ್ ನನಗೆ ಸಿಕ್ಕಿಲ್ವಲ್ಲ ಅನ್ನತಕ್ಕಂಥ ಆತಂಕ. ಇದ್ರ ಮಧ್ಯೆ ರ್ಯಾಟ್ ರೇಸ್ ಆಗ್ಬಿಟ್ಟಿದೆ. ಇಲ್ಲಿ ಎಲ್ಲೋ ಒಂದ್ ಕಡೆ ಶಿಕ್ಷಣ ಸಂಸ್ಥೆಯವರು ಅನಿವಾರ್ಯವಾಗಿ ಅವರಲ್ಲಿ ನಾವು ಮಾಡ್ಬೇಕಲ್ಲ ಅಂತ ನಮಗೂ ಮುಜುಗರ. ಅಲ್ಲ, ಈಗ ಆಗಬಾರ್ದು. ಸುಮಾರು ಜನ ನಾವು ವಾಟ್ ವಿ ಬೀನ್ ಅಬ್ಸರ್ವಿಂಗ್ ಲಾಟ್ ಆಫ್ ಪೇರೆಂಟ್ಸ್ ಇನ್ ಅವರ್ ಸರ್ವಿಸ್ ಆಫ್ ಅಕಾಡೆಮಿಷಿಯನ್. ಶಶಿ ಸರ್ ಹೇಳ್ದಂಗೆ ಈ ಪಾಲಕ ಪೋಷಕ ವರ್ಗದವ್ರು ಏನಿದ್ದಾರೆ, ಈ ಮುಂಚೆ ಒಂದು 10 years ಬ್ಯಾಕ್ ಇದ್ದಂಥ ಮೆಂಟಾಲಿಟಿ ಬೇರೆ. ಈಗ ಹೇಗಾಗಿದೆ ಅಂತಂದರೆ, ಆ ಪಕ್ಕದ ಮನೆ ಹುಡುಗನಿಗೆ ಯಾರೋ ಒಂದು ಬೈಕ್ ಕೊಡಿಸಿದ್ರೆ ಈ ಮಗು ಕೇಳತ್ತೋ ಬಿಡುತ್ತೋ, ಇವ್ರ ತಂದೆ ತಾಯಿಗೆ ತಡ್ಕೊಳಕ್ಕಾಗಲ್ಲ, ಒಂದು ಕಾರ್ ಆದ್ರೂ ಕೊಡಿಸ್ಬೇಕು. ಹೌದು, ದಟ್ ವಿ ಹ್ಯಾವ್ ಬೀನ್ ಸೀಯಿಂಗ್. ಇರುವೆ ಗುಡಲ್ ಸಕ್ಕರೆ ಹಾಕ್ಬಿಟ್ಟು ಇರುವೆ ಮುಟ್ಬೇಡ ಅಂದ್ರೆ ಬಿಟ್ಟಾತೇನ್ರಿ. ಇಂತ ಒಂದು ಪರಿಸ್ಥಿತಿ ಇಲ್ಲ ಮಕ್ಕಳು. ಮತ್ತೆ ಎಂಡ್ ಆಫ್ ದಿ ಡೇ ವಿ ಬ್ಲೇಮ್ ಚಿಲ್ಡ್ರನ್ಸ್. ದಿಸ್ ಇಸ್ ರೆಡಿಕ್ಯುಲಸ್. ಯಾವುದೇ ಕಾರಣಕ್ಕೂ ಮಕ್ಕಳು ಎಂಟಿ ಮೈಂಡ್. ಇವತ್ತು ನೋಡಿ, ನಾವು ಎಲ್ಲೋ ಒಂದ್ ಕಡೆ ನಮಗೆ ಗಿಲ್ಟ್ ಆಗ್ತಾ ಇದೆ. ಇವತ್ತು ನಾನು ಪಕ್ಕಾ ವಿರೋಧಿ. ಮೊಬೈಲ್ಗಳನ್ನ ಮಕ್ಕಳಿಗೆ ಮುಟ್ಟಕ್ ಬಿಡಬಾರ್ದು ಅಂತ ಇವತ್ತು ಎಷ್ಟು ಹೊಟ್ಟೆ ಹೊಡೆದು ಹೇಳ್ತಾ ಇದ್ದೆ ಅಂದ್ರೆ, ಇವತ್ತು 1.5 ವರ್ಷ 2 ವರ್ಷದ ಮಗು ಹೋಟ್ಲಲ್ಲಿ ಅಪ್ಪ ಅಮ್ಮ ಹೋದ್ರೆ ಅವರು ಒಳ್ಳೆ ಊಟ ಆರ್ಡರ್ ಮಾಡ್ಬಿಟ್ಟು ಊಟ ಮಾಡ್ಬೇಕಾದ್ರೆ ಮಗುಗೂ ತಿನ್ನಿಸ್ತಾ ಇರ್ತಾರೆ. ಆದ್ರೆ ಮಗು ಕೈಯಲ್ಲಿ ಕೊಟ್ಟಿರೋದು ಮಾತ್ರ ಮೊಬೈಲ್ ಹಿಡ್ಕೊಂಡು ಅಂತ ತಿಂತಾ ಇರುತ್ತೆ. ಅಲ್ಲಿಂದ ಡಿಜಿಟಲ್ ಟಾಕ್ಸಿಕ್ ಮತ್ತೆ ಅದನ್ನ ಇನ್ವಾಲ್ವ್ ಆಗಿ ಅದ್ರಲ್ಲಿ ಬೆರೆಯುವಂತದನ್ನ ನಾವೇ ಮಾಡಿಬಿಟ್ಟು ನಾಳೆ ಮಗುಗೆ ಒದೆ ಬೀಳ್ತಾ ಇರೋದು. 8-10 ವರ್ಷದ ತನಕ ಮಗು ಯಾಕೆ ಒದೆ ಬೀಳ್ತಾ ಇದೆ ಅಂತಾನೆ ಗೊತ್ತಾಗಲ್ಲ. ಯಾಕಂದ್ರೆ ಕನ್ಫ್ಯೂಸ್ ಮಾಡ್ಕೊಳ್ಳುತ್ತೆ. ಕೊಡ್ತಾ ಇದ್ರು, ಈಗ ಯಾಕೆ ತಪ್ಪು? ಅಟ್ ದಿ ಅರ್ಲಿ ಸ್ಟೇಜಸ್ ಮೊಬೈಲ್ ಮುಖಾಂತರ ಆನ್ಲೈನ್ ಕ್ಲಾಸಸ್ ಮಾಡೋದ್ರಿಂದ ಚಿಲ್ಡ್ರನ್ ಗೆಟ್ ಅಡಿಕ್ಟೆಡ್ ಟು ಮೊಬೈಲ್ ಫೋನ್ಸ್. ಕಣ್ಣಿಗೆ ಹಾನಿ ಇದೆ. ಹೌದು. ಅಲ್ಲ, ದಟ್ ಈಸ್ ಅಗೇನ್ 1-to-1 ಅದು ಇಟ್ಸ್ ಅಗೇನ್ ಸ್ಪೈರಲ್ ಅಪ್ರೋಚ್. ಒಂದು ಈ ಸಮಾಜ ಅರ್ಥ ಮಾಡ್ಕೋಬೇಕು. ನೀವು ನಿಮ್ಮ ಮಕ್ಕಳನ್ನ ತುಂಬಾ ಸುಸಂಸ್ಕೃತವಾಗಿ ಬೆಳಿಬೇಕು ಅಂತ ಅಪೇಕ್ಷೆ ಪಡೋರು, ಆ ಮೊಬೈಲ್ ಅಲ್ಲಿ ಯೂಟ್ಯೂಬ್, ಟಿಕ್ ಟಾಕ್, 4ನೇ ಕ್ಲಾಸ್ 5ನೇ ಕ್ಲಾಸ್ ಅವರು ಆ ಮಕ್ಕಳು ಮಾತಾಡುವಂತ ಮಾತುಗಳು ಇವತ್ತು ನಮಗೆ ಕೇಳೋದಿಕ್ಕೆ ಅಸಹ್ಯ ಆಗತ್ತೆ. ಅಂತದಕ್ಕೆ ಬಿಟ್ಬಿಟ್ಟು ನೀವು ಮಜಾ ತಗೊಂತೀರಾ. ಸಮಾಜವನ್ನು ದೋಷಿಸ್ತಾರೆ ಪಾಲಕ ಪೋಷಕರು. ಸಮಾಜ ಸರಿ ಇಲ್ಲ, ನಮ್ಮ ಶಿಕ್ಷಣ ವ್ಯವಸ್ಥೆ ಸರಿ ಇಲ್ಲ, ಆ ಪೊಲೀಸ್ ಅವರು ಸರಿ ಇಲ್ಲ, ಕಾನೂನು ಸರಿ ಇಲ್ಲ. ನಮ್ಮ ಮನೆಯಲ್ಲಿ ನಾವು ಏನ್ ಮಾಡ್ತಾ ಇದೀವಿ, ನಾವೇ ಅದನ್ನ ಕೊಡ್ತೀವಿ. ಆದ್ರೆ ಯೂಟ್ಯೂಬ್ ಅಲ್ಲಿ ನೀವು ಆ ಟಿಕ್ ಟಾಕ್ ಹಾಕ್ತೀರಾ, ಅದ್ರ ಕೆಳಗಡೆ ಟ್ರೆಂಡಿಂಗ್ ಆಗುತ್ತೆ. ಎಂತದ್ದು ಅಂದ್ರೆ ಬರೀ ನಿಮಗೆ ಬ್ಯಾಡ್ದಿರೋದು ನೋಡೋದಿಕ್ಕೆ. ಅಂತದನ್ನ ನೋಡಲ್ಲ ಅಂತ ಏನ್ ಗ್ಯಾರಂಟಿ? ನೀವು ಆ ಮಗು ಕಣ್ಮುಚ್ಚಕ್ಕಾಗತ್ತಾ? ಇಂಥ ತಪ್ಪುಗಳನ್ನ ಮಾಡಬೇಡಿ ದಯವಿಟ್ಟು. ಈ ವ್ಯಾಮೋಹ ಬಿಟ್ಟು ನಾವು ಏನ್ ಲಾಕ್ ಮಾಡಿದ್ರು ಅದು ಓಪನ್ ಮಾಡುವಂತ ಇದು ಕಲೆ ಸ್ಕಿಲ್ ಮಕ್ಕಳಲ್ಲಿ ಇರ್ತದೆ. ನೀವು ಪಾಸ್ವರ್ಡ್ ಲಾಕ್ ಮಾಡಿದ್ರು ಓಪನ್ ಮಾಡ್ಕೊಂತಾರೆ ಮಕ್ಕಳು. ಅದ ಅಪ್ಪ ಅಮ್ಮನೇ ಬಂದು ಹೇಳ್ತಾರೆ, ಅಯ್ಯೋ ನನ್ ಮಗ ಏನ್ ಕಿಲಾಡಿ ಗೊತ್ತಾಗದೆ ಇದ್ದಲ್ಲ. ಅದು ಎಷ್ಟೋ ಸಲ ಪೇರೆಂಟ್ಸ್ಗೆ ಅದೊಂದು ಹೆಮ್ಮೆ. But I don't know why they say that for wrong things they feel proud. They are very much proud of it. ನಮ್ಮ ಮಗು ಆಂಡ್ರಾಯ್ಡ್ ಕೊಟ್ರೆ ಎಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ. ಹ್ಯಾಂಡಲ್ ಮಾಡ್ಲಿರಿ.
ಯಾವ್ದು ಮಾಡ್ಬೇಕು ಯಾವ್ದು ಮಾಡಬಾರ್ದು ಬೇಡವಾ, ನಾವು ಅದನ್ನ ಮಾಡಬಾರ್ದಿರೋದನ್ನ ಮಾಡ್ಬಿಟ್ಟು ನಾಳೆ ದಿನ ನಾನು ಇರುವೆಗೆ ಹೋಲಿಸಿದ್ದ ಇದಕ್ಕೆ ನೀವು ಸಕ್ಕರೆ ಕೊಟ್ಬಿಟ್ಟು ಅದನ್ನ ಮುಟ್ಬೇಡ ಅದನ್ನ ತಗೊಂಡೋಗ್ಬೇಡ ಅಂದ್ರೆ ಎಲ್ಲಿ ಬಿಟ್ಟಾತು. ನನ್ನ ಹತ್ರ ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ಬೇಸಿಕಲಿ ಈ ರಾಜ್ಯದ ಸಂಘಟನೆಯ ಮುಖ್ಯಸ್ಥ ಅಲ್ಲ, ನಾನೊಬ್ಬ ಸಂಶೋಧಕ. ಈ 37 ವರ್ಷ ಶೈಕ್ಷಣಿಕ ಅನುಭವದಲ್ಲಿ ಮಾತಾಡ್ತಾ ಇದ್ದೀನಿ. ನನ್ನ ಬಾಲ್ಯದಿಂದ 27 ವರ್ಷದ ಶಿಕ್ಷಣ ಸಂಸ್ಥೆ ಇಟ್ಕೊಂಡು ನಾನು ಅಧ್ಯಯನಗಳು ಮಾಡಿದ್ದೀನಿ. ನಮ್ಮಲ್ಲಿ ಇರ್ತಕ್ಕಂಥ ಡೇಟಾ ನೀವು ನಂಬ್ತೀರಾ, 1ನೇ ಕ್ಲಾಸ್ ಮಗು ನಾನು ಆತ್ಮಹತ್ಯೆ ಮಾಡ್ಕೊಂತೀನಿ ಅನ್ನೋತಕ್ಕಂಥ ಮನಸ್ಥಿತಿ ಇದೆ. 2ನೇ ಕ್ಲಾಸ್ 3ನೇ ಕ್ಲಾಸ್ 4ನೇ ಕ್ಲಾಸ್ ಮಕ್ಕಳು ಮೊಬೈಲ್ ಅಬ್ಯೂಸಿವ್, ಸೆಕ್ಷುವಲ್ ಅಬ್ಯೂಸು ಇಂಥದಕ್ಕೆ ಬಲಿಯಾಗಿದ್ದಾವೆ. ಇಂಥ ಇರ್ತಕ್ಕಂಥ ಎವಿಡೆನ್ಷಿಯಲ್ ಇಟ್ಕೊಂಡಾಗ ನಮಗೆಲ್ಲೋ ಒಂದ್ ಕಡೆ ನಮ್ಮ ಕಣ್ಣೆದುರಿಗೆ ನಡೀತಾ ಇದೆ ತಪ್ಪು, ಆದ್ರೆ ನಾವೇನು ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ಪಾಲಿಸಿ ಅಷ್ಟು ವರ್ಷಾಗಿದೆ. ಇವತ್ತು ಮಕ್ಕಳಿಗೆ ಅನ್ಕಂಡೀಷನಲ್ ರೈಟ್ಸ್, ಅವ್ರಿಗೆಲ್ಲವೂ ಫ್ರೀ, ಯಾವುದೂ ರೆಸ್ಟ್ರಿಕ್ಷನ್ಸ್ ಇಲ್ಲ, ಒಂದ್ ಆಡಂಗಿಲ್ಲ, ಒಂದ್ ಅನ್ಬಾಕ್ಸಿಂಗ್ ಇಲ್ಲ. ಟೀಚರ್ ಜೀವಂತ ಶಿಲೆ ಮಾಡ್ಬಿಟ್ಟಿದೀವಿ, ಕಣ್ಣಿಗೆ ಬಟ್ಟೆ ಕಟ್ಟಿದೀವಿ, ಕಿವಿಗೆ ಹತ್ತಿ ಇಟ್ಟಿದೀವಿ, ಬಾಯಿಗೂ ಕಟ್ಬಿಟ್ಟಿದೀವಿ ಬಟ್ಟೆ, ಬಿಟ್ಟಿರೋದು ಅರ್ಧ ಪಾಠ ಮಾಡಕ್ಕೆ. ಪಾಠದಲ್ಲಿರೋ ಹೆಚ್ಚು ಕಮ್ಮಿಯಾಗಿ ಯಾಕೋ ನೀನ್ ತರಲೆ ಅಂದ್ಬಿಟ್ರೆ ಅವ್ರಿಗೆ ಜೈಲಿಗೆ ಹಾಕ್ತೀವಿ ಅಂತೀವಿ. ಇಂಥ ಪರಿಸ್ಥಿತಿಯಲ್ಲಿ ಎಲ್ಲಿಗೆ ಹೋಗ್ತಾ ಇದೆ ನಮ್ಮ ಶಿಕ್ಷಣದ ಒಂದು ವ್ಯವಸ್ಥೆ? ಇದು ಒಂದು ಪ್ರಶ್ನೆ ಇದೆ. ಇವೆಲ್ಲ ನೋಡಿದಾಗ ಕೊರೋನಾ ವೈರಸ್ ಒಂದು ಉತ್ತಮವಾದ ಅವಕಾಶ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಇವತ್ತು ಅಭಿಯುಕ್ತ ಕುಟುಂಬ ಇರಲಿಲ್ಲ, ಇವತ್ತು ಅಪ್ಪ ಅಮ್ಮ ಮಕ್ಕಳು ಜೊತೆ ಕೂತ್ಕೊಂಡು ಏನೋ ಒಂಚೂರು ಚರ್ಚೆ ಮಾಡ್ಬೋದು, ಆ ಕುಟುಂಬ ಬಾಂಧವ್ಯವನ್ನ ಹೆಚ್ಚಿಸ್ಕೊಬಹುದು, ಪರಸ್ಪರ ಒಂದು ಇರ್ತಕ್ಕಂಥ ಸಮಸ್ಯೆಗಳು, ನೊಂದಿರ್ತಕ್ಕಂಥ ಬೆಂದಿರ್ತಕ್ಕಂಥ ವಿಷಯಗಳನ್ನ ಹಂಚ್ಕೊಳಕ್ಕೆ ಒಂದು ಅರ್ಧ ಗಂಟೆ ಕಾಲ ಕಳೀರಿ, ಹಳೆಯ ಆಟಿಕೆಗಳಿಗೆ ಒಂದಷ್ಟು ವೇದಿಕೆ ಮಾಡ್ಕೊಡಿ. This is the time they can utilize for teaching them moral values. ಬರೀ ಓದ್ತಾನೆ ಕುತ್ಕೋ ಮಾಡ್ತಾನೆ ಕುತ್ಕೋ ಅಂತಲ್ಲ, ರಫ್ಲಿ ಅಬೌಟ್ 3 to 4 hours ಕೂತ್ಕೊಂಡು ಅಷ್ಟೇ. ಬೇರೆಯವರಿಗೆಲ್ಲ ಯು ಎಂಜಾಯ್ ಯರ್ ಟೈಮ್, ಇನ್ನೂ ಒಂದೂವರೆ ತಿಂಗಳು ನೋಡೋಣ, ಆಮೇಲೆ ಭಗವಂತ ಹೆಂಗೆ ಇದನ್ನ ಸರಿಪಡಿಸ್ತಾರೋ. ಇಷ್ಟ್ರ ಮಧ್ಯೆ ನಿಮ್ಮ ಚಾನೆಲ್ ಮುಖಾಂತರ ವಾಟ್ ಐ ಎಕ್ಸ್ಪೆಕ್ಟ್ ಆಲ್ಸೋ ಇಸ್ ಟು ಇನ್ಫಾರ್ಮ್ ಟು ದಿ ಪಬ್ಲಿಕ್. ಈ ಪ್ರೈವೇಟ್ ಏನು ಆ್ಯಪ್ಸು ಅಥವಾ ಈ ಪ್ರೈವೇಟ್ ಲರ್ನಿಂಗ್ ಸೆಂಟರ್ಸ್ ಏನಿದೆಯಲ್ಲ, ಅವರೆಲ್ಲ ಈಗ ವಿ ಡೋಂಟ್ ಟು ಯೂಸ್ ದೋಸ್ ನೇಮ್ಸ್, ಯಾವುದೋ ಪ್ರತಿಷ್ಠಿತ ಫಿಲ್ಮ್ ಆ್ಯಕ್ಟರ್ಗಳನ್ನೆಲ್ಲ ಯೂಸ್ ಮಾಡಿಕೊಂಡು ಆ ಆ್ಯಪ್ಸನ್ನೆಲ್ಲ ಕೊಟ್ಟು 4ನೇ ಕ್ಲಾಸು 5ನೇ ಕ್ಲಾಸ್ ಮಕ್ಕಳಿಗೆ ಎಲ್ಲರಿಗೂ ಅದನ್ನೆಲ್ಲ ಕೊಟ್ಟು ಏನು 30,000 40,000 ಲೆಕ್ಕ ಇಲ್ಲದಂಗೆ ಸಾಲ ಮಾಡ್ತಾ ಇದ್ದಾರೆ ಪೇರೆಂಟ್ಸ್. ಸರ್ ಪೇರೆಂಟ್ಸ್ ಸಾಲ ಮಾಡ್ತಾ ಇದ್ದಾರೆ, ಸಾಲ ಮಾಡಿ ಅದನ್ನ ನೋಡಿದ ತಕ್ಷಣನೇ ಇಮ್ಮಿಡಿಯೇಟ್ ಆಗಿ ಪೇರೆಂಟ್ಸ್ ಎಲ್ಲಾದ್ರೂ ನೋಡ್ಲಿ ಮಾಡ್ಲಿ, they are attracted to that. They are attracted to that. No, that is how we are being marketed. ಆದ್ರೆ ಇದರಲ್ಲಿ ಪ್ರೊಡಕ್ಟಿವ್ ಇಲ್ಲ, ಕ್ಲಾಸ್ ರೂಮೇ ಅಲ್ಟಿಮೇಟ್. ನಾಳೆ ದಿನ ಟೀಚರೇ ಬೇಕು, ಪಾಠ ಮಾಡಿದ್ರೇನೆ ಅಲ್ಲ. The art of teaching on a green board and a black board using chalk is totally different. ಬಟ್ ಪೇರೆಂಟ್ಸ್ಗೆ ಈಗ ಏನಾಗುತ್ತೆ, ಈಗ ನಮ್ಮಂಥ ಸಂಸ್ಥೆಗಳಿಗೆಲ್ಲ ಮಾನದಂಡ ಇದೆ, ಇಂಥದಕ್ಕೆ ಇಷ್ಟೇ ಫೀಸ್ ತಗೊಳ್ಳಿ ಅಷ್ಟೇ ಫೀಸ್ ತಗೊಳ್ಳಿ. ಅವ್ರಿಗೆ ಯಾವ ಫೀಸ್ ತಗೋಬೇಕು ಮಾಡ್ಬೇಕನ್ನೋ ಮಾನದಂಡನೇ ಇಲ್ಲ. 80,000 ಕೇಳಿದ್ರು ಸಾಲ ಮಾಡಿ ಪೇರೆಂಟ್ಸ್ ಕಟ್ತಾ ಇದ್ದಾರೆ. ಸಂಸ್ಥೆಗಳು ಸ್ಟ್ಯಾಟಿಸ್ಟಿಕ್ಸ್ ಬಜೆಟ್ ಆರ್ಗನೈಸೇಷನ್ಸ್ ಚಾರ್ಜ್ roughly about 25 to 30 or maximum is 40,000 rupees fees structure. But for the app they are paying 80,000 rupees. 80,000 rupees ಆ್ಯಪ್ಗೆ ಪೇ ಮಾಡಕ್ಕೆ ರೆಡಿ ಆಗ್ತಾರೆ. ಬಟ್ ಟೀಚರ್ ನಿಂತ್ಕೊಂಡು ಆಮೇಲೆ ನಮ್ಮ ಸರ್ಕಾರ ಹೇಳುತ್ತೆ, ನಮ್ಮ ಪಾಲಕ ಪೋಷಕರು ಪಾಪ ಬಡವರು ತತ್ತರಿಸೋಗ್ಬಿಟ್ಟಿದ್ದಾರೆ, ಅವ್ರಿಗೆ ಪಾಪ ಫೀಸ್ ಎಕ್ಸೆಂಪ್ಟ್ ಮಾಡಿ ಅಂತ. ಕಾಮನ್ ಸೆನ್ಸ್ ಇದೆಯಾ? ನಮ್ಮ ಪಾಲಕ ಪೋಷಕರು ನಿಜವಾಗ್ಲೂ ಹೇಳ್ಬೇಕಾದ್ರೆ ಎಲ್ಲರೂ ಅಲ್ಲ, ಅಂತ ವರ್ಗ ಇದೆ. ನಾವು ಕೂಡ ನಮ್ಮ ಸಂಘಟನೆ ಮುಖಾಂತರ, ಕ್ಯಾಂಪ್ಸ್ ಮುಖಾಂತರ ಆಟೋ ಓಡಿಸೋನಿಗೆ, ಕೂಲಿ ಕಾರ್ಮಿಕರು, ರಸ್ತೆ ಬದಿ ವ್ಯಾಪಾರ ಮಾಡೋರು, ಟ್ಯಾಕ್ಸಿ ಓಡಿಸೋರು, ನಾವು ಹೇಳಿದೀವಿ ನಮ್ಮ ಸದಸ್ಯರಿಗೆ, ದಯವಿಟ್ಟು ಅವರಿಗೆ ಹೊರೆ ಆಗ್ಬೇಡಿ, ನೀವು ಒಂದು 2 ತಿಂಗಳು ಕಾಲಾವಕಾಶ ಕೊಡಿ, ಬಲವಂತ ಮಾಡಿ ಫೀಸ್ ಕಟ್ಟಿ ಅಂತ ಹೇಳ್ಬೇಡಿ, ಇದೆಲ್ಲ ಮುಗಿಲಿ. ಆದ್ರೆ ಇರುವಂತವರಿಗೆ ನಾವು ನಿನ್ನೆ ಕೂಡ ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿದ್ವಿ, ನಮ್ಮ ಮನವಿ ಕೊಟ್ಟಿದ್ದೇವೆ. ನಮ್ಮ ವರ್ಗ ಅಸಂಘಟಿತರು ಇದ್ದಾರೆ, ಇಲ್ಲಿಗೆ 1,000 ಕೋಟಿ ಅಟ್ಲೀಸ್ಟ್ ನಮಗೆ ಒಂದು ನೆರೆಯಾಗಿ ಕೊಡಿ. ನೆರವಿಗೆ ಯಾವ ರೀತಿ ಅಂದ್ರೆ, ಯಾವ ಶಾಲೆಗೆ ಅಗತ್ಯ ಇದೆ. ಎಷ್ಟೋ ಜನ ನನ್ನ ಸದಸ್ಯರು, ಸರ್ ನಮ್ಗೆ ಒಡವೆ ಕೂಡ ಇಟ್ಬಿಟ್ಟಿದೀನಿ ಸರ್ ಹೋದ್ ತಿಂಗಳೇ, ಯಾಕಂದ್ರೆ RT ದುಡ್ಡು ಬಂದಿಲ್ಲ, ನನ್ನ ಮಗನ ಹೆಸರಲ್ಲಿ ಲೋನ್ ತಗೊಂಡಿದೀನಿ ಅಂದವರಿದ್ದಾರೆ. ಅಂತವ್ರು ಹೋಗ್ಬಿಟ್ಟು ಒಂದು ಬಡ್ಡಿ ರಹಿತ ಒಂದಷ್ಟು ದುಡ್ಡನ್ನು ತಗೊಂಡು ಶಿಕ್ಷಕರಿಗೆ, ಸಿಬ್ಬಂದಿಗೆ ಸಂಬಳ ಕೊಡ್ತಕ್ಕಂಥದ್ದಾಗ್ಲಿ, ಜೊತೆಗೆ ನಂಗೆ 500 ಕೋಟಿ ಹೆಚ್ಚಿಗೆ ಕೊಡಿ, ಆ RT ಕಾಂಪನ್ಸೇಟ್ ಮಾಡಿ ಬೇಗ ನಮ್ಮ ಸಾಲವನ್ನ ನಮಗೆ ತಿರುಗಿಸಿ, ನಮಗೆ ನೀವು ಕೊಡ್ಬೇಕಾಗಿರೋದನ್ನೇ ನಾವೇನ್ ನಿಮ್ಮ ಹತ್ರ ಎಕ್ಸ್ಟ್ರಾ ಕೇಳಲ್ಲ. ಜೊತೆಗೆ ನಾವು ಕೇಳ್ತಾ ಇದ್ದೇವೆ, OD ಫೆಸಿಲಿಟಿ ಕೊಡಿ. ಬ್ಯಾಂಕ್ಗಳಲ್ಲಿ ಓಡಿ ಕೊಡ್ತಾ ಇಲ್ಲ, ಲೋನ್ ಕೊಡ್ತಾ ಇಲ್ಲ. 6 months they are not giving loans now. ನಮ್ದೇ ಅಕೌಂಟ್ ಇರುವಂತ ಬ್ಯಾಂಕ್ಗಳು ನಮಗೆ ದುಡ್ಡು ಕೊಡಲ್ಲ ಅಂದ್ರೆ ಯಾವ ಸಪೋರ್ಟ್ ಮಾಡಬೇಕು ಗವರ್ಮೆಂಟ್? ಇದ್ರ ಜೊತೆಗೆ
ನಮ್ಮ ಸಿಬ್ಬಂದಿಗೆ ಒಂದು 2 ರಿಂದ 3 ಅವರ್ ಎಲ್ಲ ಆನ್ಲೈನ್ ಇದೆ. ಈಗ SATS ಆಗಿರ್ಬೋದು, PF ಆಗಿರ್ಬೋದು, ESI ಆಗಿರ್ಬೋದು, ಅದನ್ನ ಪ್ರೊಸೆಸ್ ಮಾಡೋದಕ್ಕೆ 2 ರಿಂದ 3 ದಿನ 4 ದಿನ ಬೇಕಾಗುತ್ತೆ. ಈಗ ಆನ್ಲೈನ್ ಅನೇಕ ಶಾಲೆಗಳಲ್ಲಿ ಅದು ಇದು 10ನೇ ಕ್ಲಾಸ್ ಮಕ್ಕಳಿಗೆ ಅವರಿಗೆ ಪಾಠ ಹೇಳ್ಕೊಡ್ತಾ ಇದ್ದಾರೆ. ಅಂಥದಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಅಟ್ಲೀಸ್ಟ್ ಕಚೇರಿಗೆ ಎಲ್ಲದಕ್ಕಿಂತ ಇಂಪಾರ್ಟೆಂಟು ನಾವು ಮಾನ್ಯ ಮುಖ್ಯಮಂತ್ರಿಗೆ ಕೇಳಿದ್ದು ಒಂದೇ ಒಂದು ಅಂಶ, ಯಾವ ವರ್ಗ ಸಂಬಳ ತಗೊಂತಾ ಇದ್ದಾರೆ, ITBT ಇರ್ಬೋದು, ಗವರ್ಮೆಂಟ್ ನೌಕರರು ಇರ್ಬೋದು, ಇತರೆ ವರ್ಗದವರು ಸಂಬಳ ಯಾರು ತಗೊಂತಾ ಇದ್ದಾರೆ ಅವ್ರಿಗೆ ಹೇಳಿ ವಾಲಂಟ್ರಿ ಆಗಿ ನೀವು ಶಾಲೆಗೂ ಸಪೋರ್ಟ್ ಮಾಡೋ ರೀತಿಯಲ್ಲಿ ನಿಮ್ ಕೈಲಾಗೋದನ್ನ ಹಣವನ್ನ ಆನ್ಲೈನ್ ಕಟ್ಬಿಡಿ. ವೆರಿ ಸಿಂಪಲ್. ಆಗ ಅಂತವ್ರು ಕಟ್ಟಿ ತೊಂದರೆ ಇಲ್ಲ. ಒತ್ತಡ ಕೊಟ್ರೆ ಅವ್ರ ಮೇಲೆ ನಾವು ಯಾವತ್ತೂ ಅಷ್ಟೇ, ಇವತ್ತೇ ಅಲ್ಲ ಮೊದ್ಲಿಂದಾನು ಅಷ್ಟೇ. ಏನು ಈಗ ಕೆಳ ವರ್ಗದವರು ಇರ್ಬೋದು, ಮಧ್ಯಮ ವರ್ಗದವರು ಇರೋದು ಎಲ್ಲ ಅಂಥ ಪೋಷಕರೆಲ್ಲ ಇವತ್ತಿನ ದಿವಸ ಅವ್ರ ಮಕ್ಕಳನ್ನೆಲ್ಲ ಒಂದು ಒಳ್ಳೆ ರೀತಿಯಲ್ಲಿ ಶಾಲೆಗೆ ಸೇರಿಸಿ ಒಳ್ಳೆ ರೀತಿಯಲ್ಲಿ ಆ ಮಕ್ಕಳೆಲ್ಲ ಇವತ್ತಿನ ದಿವಸ ಎ ಗುಡ್ ಸಿಟಿಸನ್ಸ್ ಆಫ್ ದಿಸ್ ಕಂಟ್ರಿ ಆಗಿದ್ದಾರೆ ಅಂದರೆ ಅದೆಲ್ಲ ನಮ್ಮಂಥ ಬಜೆಟ್ ಇನ್ಸ್ಟಿಟ್ಯೂಷನ್ಸಿಂದ. ಗವರ್ಮೆಂಟ್ ಸ್ಕೂಲ್ ಇಂದ ಆಗಿಲ್ಲ ಅಂತ ಅಲ್ಲ, ನಮ್ಮಲ್ಲಿ ವಾಲ್ಯೂಮ್ ಜಾಸ್ತಿ ಇದೆ, ನಮ್ಮಲ್ಲಿ ಒಳ್ಳೆ ಕ್ವಾಲಿಟಿ ಆಫ್ ಅಲ್ಲ, ಜೊತೆಗೆ ಅಲ್ಲಿ ಮ್ಯಾನೇಜ್ಮೆಂಟ್ ಇರ್ಬೋದು, ಅಲ್ಲಿ ಮತ್ತೆ ಅಲ್ಲಿ ಪ್ರಿನ್ಸಿಪಾಲ್ಸ್ ಇರ್ಬೋದು, ಯಾವ ಪೇರೆಂಟು ಯಾರ ಅವ್ರದ್ದು ಏನು ಫೈನಾನ್ಷಿಯಲ್ ಸ್ಟ್ರೆಂತ್ ಏನಿದೆ ಅದನ್ನ ನೋಡಿಕೊಂಡು ಮೊದಲಿಂದಾನು ಹೆಲ್ಪ್ ಮಾಡ್ತಾನೆ ಬಂದಿದೆ. ಸರ್ಕಾರಿ ಶಾಲೆಗಳಲ್ಲಿ ಅದ್ಭುತವಾಗಿ ಮಾಡ್ಕೊಂಡು ಬಂದಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಇಂಥ ವರ್ಗಗಳು ಇಂಗ್ಲೀಷ್ ಮೀಡಿಯಂಗೆ ಅಂತ ತಂದು ಸೇರಿಸಿದಾಗ ಮಾಡಿದಾಗ ಡೆಫಿನೆಟ್ಲಿ ಅಲ್ಲಿ ಮ್ಯಾನೇಜ್ಮೆಂಟ್ಸ್ ಇರ್ಬೋದು, ಅಲ್ಲಿ ಪ್ರಿನ್ಸಿಪಾಲ್ಸ್ ಇರ್ಬೋದು, ಖಂಡಿತ ಆ ಹೆಲ್ಪನ್ನು ಮೊದಲಿಂದ ಮಾಡ್ಕೊಂಡು ಬಂದಿರೋದ್ರಿಂದ ಅದೇನು ಹೊಸ ಇವತ್ತಿಗೂ ಅದನ್ನ ಮಾಡಕ್ ರೆಡಿ ಇದ್ದಾರೆ, ಮಾಡ್ತಾ ಇದ್ದಾರೆ. ನೋಡಿ 25% 6 ಲಕ್ಷ ಮಕ್ಕಳಿಗೆ ನಾವು ಶಿಕ್ಷಣವನ್ನ ಕೊಡ್ತಾ ಇದ್ದೇವೆ. ನಾವು 10 ರೂಪಾಯಿ ಖರ್ಚು ಮಾಡಿದ್ರೆ ಗವರ್ಮೆಂಟ್ ಕೊಡದೆ 5-6 ರೂಪಾಯಿ. ಇನ್ನು ಉಳಿದಿರೋ 75 ಮಕ್ಕಳಿಂದ ಪಾಪ ಇದು ಮಾಡಿ ಆ ಪೇರೆಂಟ್ಸ್ ಹೆಲ್ಪ್ ಮಾಡ್ತಾ ಇದ್ದಾರೆ. ಆದ್ರೆ ಎಲ್ಲೋ ಒಂದು ಕಡೆ ಸುಪ್ರೀತ್ ಅವ್ರು ಹೇಳಿದ ಹಾಗೆ ನೋಡಿ, ಅನೇಕ ಶಿಕ್ಷಣ ಸಂಸ್ಥೆ 3 ಮಕ್ಕಳಿದ್ರೆ ಒಂದ್ ಮಗುಗೆ ಸ್ವಲ್ಪ ಕಮ್ಮಿ ಮಾಡೋದು, ಇಂಥವೆಲ್ಲ ನಮ್ಮಲ್ಲಿದೆ. ಆದ್ರೆ ನಾವು ತಗೊಳ್ತಾ ಇರೋದು ಎಷ್ಟು? 10 ರಿಂದ 25-30 ಸಾವಿರ. ಆದ್ರೆ ಇಡೀ ಈ ರಾಜ್ಯ, ಈ ದೇಶ ಅರ್ಥ ಮಾಡ್ಕೋಬೇಕು. ನೀವು ಕೂಡ ಅರ್ಥ ಮಾಡ್ಕೊಳ್ಳಿ ಇದನ್ನ. ರಾಜ್ಯ ಸರ್ಕಾರ ಕೊಡ್ತಾ ಇರ್ತಕ್ಕಂಥ ಶಿಕ್ಷಣ ತಲವಾರು ಖರ್ಚು ಎಷ್ಟು ಅನ್ಕೊಂಡಿದ್ದೀರಾ? ಇವತ್ತು ಪಬ್ಲಿಕ್ ಸ್ಕೂಲ್ ಅಂತ ಏನ್ ಮಾಡಿದೆ, 1 ಲಕ್ಷ ಮೇಲ್ ಬೀಳುತ್ತೆ ಒಂದು ಮಗು ತಲೆ ಮೇಲೆ. ಸರ್ಕಾರದ ದುಡ್ಡು, ಯಾರ ದುಡ್ಡು? ಯಾರಪ್ಪನ ಮನೆ ದುಡ್ಡು? ನಿಮ್ಮ ದುಡ್ಡು. ನಿಮ್ಮ ದುಡ್ಡನ್ನ ಸರ್ಕಾರ ಖರ್ಚು ಮಾಡಿ ಏನ್ ಗುಣಮಟ್ಟ ಕೊಡ್ತಾ ಇದೆ? ನಾವು ಕೇಳ್ತೀವಿ. ಈ ರಾಜ್ಯದಲ್ಲಿ 46 ಲಕ್ಷ ಮಕ್ಕಳಿಗೆ ನಾವು ಶಿಕ್ಷಣವನ್ನು ಕೊಡ್ತಾ ಇದ್ದೇವೆ. ಬರೀ 1 ರಿಂದ 8ನೇ ತರಗತಿ ತನಕ. ನಮಗೆ ನೀವು ಕೊಡ್ತಾ ಇರೋದು 44 ಲಕ್ಷ ಮಕ್ಕಳಿಗೆ, ನೀವು ಖರ್ಚು ಮಾಡ್ತಾ ಇರೋದು 35-40 ಸಾವಿರ ಒಂದು ಮಗುಗೆ. ನಮ್ಮ ಎಷ್ಟೋ ಸಾವಿರಾರು ಶಾಲೆಗಳು ಬರೀ 10 ರಿಂದ 15 ಸಾವಿರ 20 ಸಾವಿರ ತಗೊಂಡು ಇದಕ್ಕಿಂತ 1 ಪಟ್ಟಾದ್ರೂ ಹೆಚ್ಚಿಗೆ ಚೆನ್ನಾಗಿ ಕೊಡ್ತಾ ಇಲ್ವಾ? ಅಂತವ್ರಿಗೆ ನೀವೇನ್ ರೆಕಗ್ನೈಸ್ ಮಾಡಿದ್ದೀರಾ? ನೀವು ಬರೀ ಕಾಮಲೆ ಕಣ್ಣಲ್ಲಿ 2 ಲಕ್ಷ 3 ಲಕ್ಷ ತಗೊಂಡು ನಿಮ್ಮ ಮಕ್ಕಳು ಸ್ವಾಮಿ ಅಧಿಕಾರಿ ವರ್ಗ, ಜುಡಿಷಿಯಲ್ ವರ್ಗ, ಇವ್ರ ಮಕ್ಕಳು ಮಾತ್ರ ಓದೋದು 2 ಲಕ್ಷ 3 ಲಕ್ಷ. ಇವ್ರ ಸಂಬಳಕ್ಕಿಂತ ಜಾಸ್ತಿ ಅಲ್ಲಿ ಫೀಸ್ ಕಟ್ಟಿರ್ತಾರೆ. ಹೆಂಗ್ ಬಂತು ನಿಮ್ಗೆ ದುಡ್ಡು? ನಾನ್ ಕೇಳ್ತೀನಿ, ಈ ವರ್ಗದವರು ನೀವು ಆದೇಶ ಮಾಡ್ಬೇಕಾದ್ರೆ ಮಾತ್ರ ನಿಮ್ಮ ಮಕ್ಕಳು ಮನಸ್ಸಲ್ಲಿ ಇಟ್ಕೊಂಡು ಸಾರ್ವತ್ರಿಕವಾಗಿ ಆದೇಶ ಮಾಡ್ತೀರಾ. ಈ ಧೋರಣೆ ಹೋಗ್ಲಿ, ಈ ಧೋರಣೆ ಹೋಗ್ಬೇಕು. ಶಿಕ್ಷಣವನ್ನ ಶಿಕ್ಷಣವಾಗಿ ನೋಡಿ. ಯಾವನೋ ರಸ್ತೆಯಲ್ಲಿ ಹೋಗೋರು ಮಾತಾಡ್ತಾನೆ, ಇವ್ರದ್ದು ಚಾರಿಟಿ ಅಂದ್ರೆ ಡೊನೇಷನ್ ತಗೊಳಂಗಿಲ್ಲ. ಸರ್ವಿಸ್ ಸೆಕ್ಟರ್ ನಮ್ದು, ಸುಪ್ರೀಂ ಕೋರ್ಟ್ ಹೇಳಿದೆ. ಆದ್ರೆ ನಾವೇನ್ ಹೇಳ್ತೀವಿ ಗೊತ್ತಾ? ಮಾಡ್ಬಿಡಿ ನೀವು. ಇದು ಕೂಡ ಒಂದು ಬಿಸ್ನೆಸ್ ಆಗಿ ಮಾಡಿ, ಇಷ್ಟು % ಅಂತ ಟ್ಯಾಕ್ಸ್ ಹಾಕಿ ಎಲ್ಲರಿಗೂ ನ್ಯಾಯಬದ್ಧ ಅಫೋರ್ಡಬಲ್ ಇರುವಂತ GST ಮಾಡ್ದಂಗೆ EST ಮಾಡ್ಬಿಡಿ, ಎಜುಕೇಶನ್ ಸರ್ವಿಸ್ ಟ್ಯಾಕ್ಸ್ ಅಂತಾನೆ ಮಾಡ್ಬಿಡಿ. ಹಿಂಗಿಂದ ತಗೊಂತ ಇಲ್ವಾ? ಅಲ್ಲ, ಹಂಗಿಂದ ತಗೊಳ್ಳೋ ಬದಲು ಹಿಂಗೆ ತಗೊಳ್ಳಿ. ನೋಡಿ, ನಿಮಗೆ ಆಸೆ ಇದೆ ಇವರ ಶಾಲೆಯಲ್ಲಿ ಸೇರಿಸ್ಬೇಕು, ನೀವು ಅಫೋರ್ಡಬಲ್ ಇದ್ದೀರಪ್ಪ, ನೀವೊಂದು 2% ಟ್ಯಾಕ್ಸ್ ಕಟ್ಬಿಟ್ಟು ನಿಮ್ಗೆ ಸ್ವತಂತ್ರ, ನೀವು ಯು ಹ್ಯಾವ್ ಗಾಟ್ ಆಲ್ ರೈಟ್ಸ್, ಫಂಡಮೆಂಟಲ್ ರೈಟ್ಸ್. ಆ ರೈಟ್ ಅಲ್ಲಿ ಇವ್ರನ್ನ ಚೂಸ್ ಮಾಡ್ಕೊಂಡು ನೀವು ಇವ್ರ ಸ್ಕೂಲಲ್ಲಿ ನಿಮ್ಮ ಮಗುನ ಓದಿಸ್ತೀರಾ. ಏನ್ ತಪ್ಪು? ನಿಮ್ಮ ಆರ್ಥಿಕ ವ್ಯವಸ್ಥೆಗೆ ಅನುಗುಣವಾಗಿ ನೀವು ಹೋಗ್ತೀರಾ. ನೀವು 5 ಸ್ಟಾರ್ ಹೋಟ್ಲ್ ತಿನ್ಬಾರ್ದು ಅನ್ನೋದು ನಾನು ಯಾರು? ನೀವು 3 ಸ್ಟಾರ್ ಹೋಟ್ಲ್ ತಿನ್ಬಾರ್ದು ಅಂತ ನಾನು ಯಾರು? ನಾನು 3 ಸ್ಟಾರ್ ಹೋಟ್ಲ್ ನನಗೆ ಅಲ್ಲಿ 20 ರೂಪಾಯಿಗೆ ಕಾಫಿ ಕೊಡೋದ್ರ ಕೊಟ್ಟಾನ? ಈಗ ನೋಡ್ಬೋದು, ನೀವು ಹೇಳೋ ಪ್ರಕಾರ ಹೇಳೋದಾದ್ರೆ ಸರ್ಕಾರ ಸಹಕಾರವನ್ನು ಕೊಡಬೇಕು, ಜೊತೆಗೆ ಪಾಲಕ ಪೋಷಕರ ಧೈರ್ಯ ಮಾಡಬೇಕು, ಪ್ಲಾನಿಂಗ್ ತುಂಬಾ ಚೆನ್ನಾಗಿ ಆಗಬೇಕು. ಓಕೆ, ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಂಡ್ರೆ ಖಂಡಿತವಾಗೂ ಎಕ್ಸಾಮ್. ಆಮೇಲೆ ನಾವು ಯಾವುದೇ ಕಾರಣಕ್ಕೂ ಒಂದು ಮಾತ್ರ ಹೇಳ್ತೀನಿ ನಿಮ್ಮ ಮಾಧ್ಯಮದ ಮುಖಾಂತರ, ನೀವು ಜೂನ್ ಅಲ್ಲಿ ವೈರಸ್ ಮುಗ್ದೋಗುತ್ತೆ ಅನ್ನೋದು ಕನಸು. ಇನ್ನು 1 ವರ್ಷ 2 ವರ್ಷ ಆದ್ರೂ ವೈರಸ್ ಹೋಗಲ್ಲ. ಯಾಕೆ ಅಂದ್ರೆ ದಟ್ ಇಸ್ ದಿ
ಥಿಂಗ್ ಆಫ್ ವೈರಸ್ ನಮ್ಮಲ್ಲಿ ಯಾರಲ್ಲಿ ಬೇಕಾದ್ರೂ ಇರ್ಬೋದು. ಓನ್ಲಿ ಇಮ್ಯುನಿಟಿ ಬ್ರೇಕ್ ಡೌನು ಕೆಪಾಸಿಟಿ ಇಲ್ಲದೆ ಇದ್ದವರಿಗೆ ಅದು ಪಾಪಪ್ ಕಾಣಿಸ್ಕೊಳುತ್ತೆ. ಒಳಗಡೆ ಎಷ್ಟು ಜನಕ್ಕಿದೆಯೋ ಗೊತ್ತಿಲ್ಲ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತವರೆಗೂ ವಿ ಆರ್ ಫೇಲ್ಡ್ ಇನ್ ಫಸ್ಟ್ ಸ್ಯಾಂಪಲ್ ಚೆಕಿಂಗ್. ಎಲ್ಲಿದೆ ಕಿಟ್ಸ್, ಎಲ್ಲಿದೆ ಈ ಕಿಟ್ಸ್? ಮೊನ್ನೆ ಬಂತು, ಸ್ವಲ್ಪ ಜಾಸ್ತಿ ಚೆಕಿಂಗ್ ಆಗ್ತಾ ಇದೆ, ಜಾಸ್ತಿ ನಂಬರ್ಸ್ ಹೊರಗಡೆ ಬರ್ತಾ ಇದೆ. ಆದ್ರೂ ಕೂಡ ನಮ್ಮ ಭಾರತದಲ್ಲಿ ಆ ಲೆಕ್ಕಕ್ಕೆ ಕಮ್ಮಿ ಇದೆ ಅಂತಕ್ಕಂಥದ್ದು ಒಂದ್ ಕಡೆ ಸಮಾಧಾನ ಮಾಡ್ಕೊಬೇಕು. But personal hygiene ಕೂಡ everybody will have to take care of personal precautions. ಒಬ್ಬ ಸಿಟಿಸನ್ ಆಗಿ ಅವನಿಗೂ ಕೂಡ ಅದು ಇರಬೇಕು. ಆಮೇಲೆ ನನಗೆ ಇನ್ನೊಂದು ನೋವಿದೆ. ಇವತ್ತು ಶಿಕ್ಷಣ ಸಂಸ್ಥೆಗಳಲ್ಲಿ ಏನಾದ್ರೂ ಒಂದು ಸಣ್ಣ ಅಹಿತಕರ ಘಟನೆ ಅಂದ್ರೆ, ಪಾಲಕ ಪೋಷಕರಿಗೆ ಅಗೌರವ ಬಿಟ್ರೆ, ನೀವು ಮಾಧ್ಯಮದವರಿಂದ ಹಿಡಿದು ಇಡೀ ರಾಜ್ಯ ಬೊಂಬಾಟ್ ರುದ್ರ ತಾಂಡವ ಆಡೋದು ಯಾವ ತರ ಅಂದ್ರೆ, ಶಿಕ್ಷಣ ಸಂಸ್ಥೆ ಮನುಷ್ಯರ ನಿಮ್ಗೆ ಅಷ್ಟು ಮನುಷ್ಯತ್ವ ಇಲ್ವಾ? ಇವತ್ತು ಪಾಲಕ ಪೋಷಕರಿಗೆ ಹಿಂಗ್ ನಡ್ಸ್ಕೊಂತ ಇದ್ದೀರಾ. ಇವತ್ತು ಮಾನ್ಯ ಪ್ರಧಾನಮಂತ್ರಿಯಿಂದ ಹಿಡಿದು ಮುಖ್ಯಮಂತ್ರಿಯಿಂದ ಹಿಡಿದು ಮಾಧ್ಯಮದವರೆಲ್ಲ ಎಷ್ಟು ಬ್ಯೂಟಿಫುಲ್ ಆಗಿ ಹೊಗಳ್ತಾ ಇದ್ದೀರಾ ಅಂದ್ರೆ, ನಮ್ಮ ಜನಸಾಮಾನ್ಯರನ್ನ ಬರೀ ಸೋಷಿಯಲ್ ಡಿಸ್ಟೆನ್ಸ್ ಡಿಸಿಪ್ಲಿನ್ ಮೇಂಟೈನ್ ಮಾಡಕ್ಕೆ ಆಗ್ತಾ ಇದೆಯಾ ಅಂದ್ರೆ, ಇವತ್ತಿಗೆ ಅರ್ಥ ಆಗಿರ್ಬೇಕು ಈ ದೇಶಕ್ಕೆ, ಈ ರಾಜ್ಯಕ್ಕೆ ಎಷ್ಟು ಕಷ್ಟ ಇದೆ ನಾಗರಿಕರನ್ನ ಇವತ್ತಿನ ಪರಿಸ್ಥಿತಿಯಲ್ಲಿ ಅವರಿಗೆ ಮಿನಿಮಮ್ ರೆಗ್ಯುಲೇಷನ್ ಮಾಡೋದಕ್ಕೆ ಅಂತ. ನಾವೊಂದೇ ಇಲಾಖೆ, ನಾವೊಂದೇ ವ್ಯವಸ್ಥೆ ಕಷ್ಟ ಬಿದ್ದುಬಿಟ್ಟು ನಮ್ಮ ಪಾಲಕ ಪೋಷಕರನ್ನ ನಿಯಂತ್ರಿಸ್ತಾ ಇದ್ದಿದ್ದು ತುಂಬಾ ಕಷ್ಟ ಇದೆ. ನಾಗರಿಕತೆಯನ್ನ ನಿಯಂತ್ರಿಸೋದು ಎಲ್ಲೋ ನಮ್ಮ DNA ಅದು ಡಿಸೈನ್ ಆಗೋಗ್ಬಿಟ್ಟಿದೆ. ಅಂತ ಒಂದು ಪರಿಸ್ಥಿತಿಯಲ್ಲಿ only such people can enter to this field and sustain also. ಮಾಡ್ತೀವಿ, ಆದ್ರೂ ಪೇಷನ್ಸ್, ಎನಿಬಡಿ ಕ್ಯಾನ್ ಲೂಸ್ ದೇರ್ ಟೆಂಪರ್ ಟು ಸರ್ಟನ್. ಆದ್ರೆ ದಿಸ್ ಇಸ್ ದಿ, ನನಗೇನು ಸಂತೋಷ ಅಂದ್ರೆ ಅಟ್ಲೀಸ್ಟ್ ಇಡೀ ಮಾಧ್ಯಮಕ್ಕೂ ಗೊತ್ತಾಯ್ತು ನಮ್ಮ ಜನ ಸಾಮಾನ್ಯವಾಗಿ ಕಂಟ್ರೋಲ್ ಮಾಡಕ್ಕಾಗಲ್ಲ. ನೀವು ಪೊಲೀಸ್ ಲಾಠಿ ಚಾರ್ಜು ಇಲ್ಲ, ನಾಳೆ ದಿನ ಫೈರ್ ಮಾಡಿದ್ರು ಇಲ್ಲ, ಪ್ರಧಾನಮಂತ್ರಿಗಳು ಕೈ ಮುಕ್ಕೊಂಡು 7 ಸಲ ಪ್ರಣಾಮ ಮಾಡಿದ್ರು ಇಲ್ಲ. ಇನ್ನೆಲ್ರಿ ನಮ್ಮ ಮನುಷ್ಯತ್ವ, ನಮ್ಮ ಒಂದು ತತ್ವ ಸಿದ್ಧಾಂತ, ಡಿಸಿಪ್ಲಿನು, ಸೆಲ್ಫ್ ಡಿಸಿಪ್ಲಿನು, ಇದು ಮಿನಿಮಮ್ ಇಲ್ಲ ಅನ್ನೋತಕ್ಕಂಥದ್ದೇ. ಇದಿಲ್ಲ ಅಂದಾಗ ನಮ್ಮ ಮಕ್ಕಳಿಗೆ ಎಲ್ಲಿಂದ ಬಂದತ್ತು? ನಾವು ಮಾತ್ರ ಕೊಡಕ್ ಸಾಧ್ಯವೇ? ಶಿಕ್ಷಣ ಸಂಸ್ಥೆಯವ್ರು ಮಾತ್ರ ಕೊಡಕ್ ಸಾಧ್ಯವೇ? ಇದು ನಮಗೆ ಒಂದು ರೀತಿಯಲ್ಲಿ ಭೂತ ಸಮಸ್ಯೆಯಾಗಿ ನಮ್ಮನ್ನು ಕೂಡ ಕಾಡ್ತಾ ಇತ್ತು. ಇವತ್ತು ಇದಕ್ಕೆ ನಮಗೆ ಪರವಾಗಿ ಈ ಒಂದು ಸಿನಾರಿಯೋ ನಮಗೆಲ್ಲೋ ಒಂದ್ ಕಡೆ ಅಯ್ಯೋ ನಾವು ಇದ್ರಲ್ಲೇನು ವಿಭಿನ್ನ ಅಲ್ಲ ಅಂತ ಅನ್ನಿಸ್ತಾ ಇದೆ. ಓಕೆ, ಥ್ಯಾಂಕ್ ಯು. ತಾವು ಕೂಡ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶಿಕ್ಷಣ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಪ್ರಾಬ್ಲಮ್ ಆಗ್ತಾ ಇದೆ, ಯಾವ ರೀತಿಯಾಗಿರುವಂಥ ಪ್ರಾಬ್ಲಮನ್ನು ಖಾಸಗಿ ಕ್ಷೇತ್ರಗಳು, ಖಾಸಗಿ ಕಾಲೇಜ್ಗಳು ಎಲ್ಲ ಅನುಭವಿಸ್ತಾ ಇದೆ ಅನ್ನೋದನ್ನ ಎಳೆಯಾಗಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ತಮ್ಮಿಬ್ಬರಿಗೂ ಕೂಡ. ಸುಪ್ರೀತ್ ಅವರು ಮತ್ತು ಶಶಿಕುಮಾರ್ ಅವರಿಬ್ಬರು ಕೂಡ ತುಂಬಾ ಚೆನ್ನಾಗಿ ಶಿಕ್ಷಣ ಸಂಸ್ಥೆಯಲ್ಲಿ ಯಾವೆಲ್ಲ ಸಮಸ್ಯೆಗಳಾಗ್ತಾ ಇದೆ, ಇದಕ್ಕೆ ಸರ್ಕಾರ ಯಾವ ರೀತಿ ಸ್ಪಂದಿಸಬೇಕು ಅನ್ನೋದನ್ನ ಅವರು ಎಳೆಯಾಗಿ ಬಿಚ್ಚಿಟ್ರು. ಜೊತೆಗೆ ಸರ್ಕಾರಕ್ಕೂ ಕೂಡ ಮನವಿ ಮಾಡಿದ್ದೀವಿ, ಶಿಕ್ಷಣ ಸಚಿವರಿಗೂ ಕೂಡ ನಾವು ಮನವಿಯನ್ನ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ರು. ನೋಡ್ಬೇಕು ಮುಂದಿನ ದಿನಗಳಲ್ಲಿ ಸರ್ಕಾರ, ಶಿಕ್ಷಣ ಸಚಿವರು ಶಿಕ್ಷಣ ಸಂಸ್ಥೆಗಳಿಗೆ ಯಾವ ರೀತಿಯಾಗಿ ಸ್ಪಂದನೆ ನೀಡುತ್ತೆ ಅನ್ನೋದನ್ನ ನಾವು ಕಾದು ನೋಡ್ಬೇಕು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.